ಯಪ್ಪ ಏನಕ್ಕೆ ಹಿಂಗ್ ಜಗಳ ಆಡ್ತಾರ ಇವರು? ಸರ್ ನೋಡಿ ಅಲ್ಲಿ 50 ರೂಪಾಯಿ, ಅದಕ್ಕೋಸ್ಕರನೇ ಅವ್ರು ಜಗಳ ಆಡ್ತಾ ಇರೋದು. ಏನು 50 ರೂಪಾಯಿಗೋಸ್ಕರ ಜಗಳ ಆಡ್ತಾ ಇದ್ದಾರಾ ಸರ್? ಈ ಕಾಲದಲ್ಲಿ 50 ರೂಪಾಯಿಗೆ ಏನ್ ಸಿಗುತ್ತೆ ಸರ್? 50 ರೂಪಾಯಿನ ಕಮ್ಮಿ ಅನ್ಕೊಂಡ್ರ ನಮ್ಮ ಸ್ಕೋಪಲ್ಲಿ 50 ರೂಪಾಯಿಗೆ ಗ್ರನೈಟ್ ಸಿಗುತ್ತೆ, ಮತ್ತೆ 300 ರೂಪಾಯಿಂದ ಮಾರ್ಬಲ್ ಸಿಗುತ್ತೆ. ಬನ್ನಿ ತೋರಿಸ್ತೀನಿ, ಹೋಗೋಣ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ಹೈಲೈಟ್ ಅಲ್ಲಿ ನೋಡಿದ್ರೆ 50 ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಾಯ್ತು ತಾನೆ. ಅಂಡ್ 50 ರೂಪಾಯಿ ವ್ಯಾಲ್ಯೂ ಜೊತೆಲಿ ಮನೆಗೆ ಯಾವ ಗ್ರನೈಟ್ ಹಾಕ್ಬೇಕು, ಮಾರ್ಬಲ್ ಹಾಕ್ಬೇಕು, ಯಾವ ರೀತಿ ಕಾರ್ಡ್ಸ್ ತಗೊಬೇಕು, ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಸ್ಕೋಪ್ ಗ್ರನೈಟ್ ಅಂಡ್ ಮಾರ್ಬಲ್ ಕಡೆಯಿಂದ ಯೋಗೇಂದ್ರ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ವೆಲ್ಕಮ್. ಚೆನ್ನಾಗಿದ್ದೀನಿ ಸರ್, ಹೇಗಿದ್ದೀರಾ ನೀವು? ಸರ್ ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮ್ ನೀವು ಮಾಡಿರೋ ಮಾತೆಲ್ಲ ನಮ್ಮ ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಗಿದೆ. Thank you, sir. ಆಮೇಲೆ ನೀವು ಕೊಟ್ಟಿರೋ ನಾಲೆಜ್, ಗ್ರನೈಟ್ ಯಾವ ಪದರದಲ್ಲಿ ಇರುತ್ತೆ, ಹೌದು, ಯಾವ್ದಕ್ಕೆ ಯಾವ ವ್ಯಾಲ್ಯೂ ಇರುತ್ತೆ, ಕ್ವಾಲಿಟಿ ಬಗ್ಗೆ, ಕ್ವಾಲಿಟಿ pricing ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಸೊ ಇಂದಿನ ವಿಡಿಯೋದಲ್ಲಿ ಯಾವ ನಾಲೆಜ್ ತಗೊಂಡ್ ಬರ್ತಾ ಇದ್ದೀರಾ ಸರ್? ಈ ವಿಡಿಯೋದಲ್ಲಿ ತುಂಬಾ ಮುಖ್ಯವಾದದ್ದು. ಹಾ. ಸೊ ಈಗ ತುಂಬಾ ಕಸ್ಟಮರ್ಸ್ಗೆ, ಈಗ ಮನೆ ಕಟ್ಟೋರ್ಗೆ ಪ್ರತಿಯೊಬ್ಬರಿಗೆ ಈ ಕಡೆ ಬನ್ನಿ. ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಏನು ಅಂದ್ರೆ, ನಾನು ಇವಾಗ ಮನೆ ಕಟ್ತಾ ಇದ್ದೀನಿ, ಯಾವ ಮೆಟೀರಿಯಲ್ ಹಾಕಿದ್ರೆ ಉತ್ತಮ ಫ್ಲೋರ್ ಅಲ್ಲಿ? ಸೊ ಈಗ ಗ್ರನೈಟ್ ಹಾಕಿದ್ರೆ ಉತ್ತಮನ, ಮಾರ್ಬಲ್ ಅಂತ ಹೇಳ್ತೀವಿ. ಮಾರ್ಬಲ್ ಅಲ್ಲಿ 2 ರೀತಿ. ಇಂಡಿಯನ್ ಮಾರ್ಬಲ್ ಹಾಕಿದ್ರೆ ಉತ್ತಮನ, ಇಲ್ಲ ಅಂದ್ರೆ ಇಂಪೋರ್ಟೆಡ್ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಹಾಕಿದ್ರೆ ಉತ್ತಮನ. ಸೊ ಈ ಯಾವ ಮೆಟೀರಿಯಲ್ ಹಾಕಿದ್ರೆ ಉತ್ತಮ ನಮ್ಗೆ, ಯಾವ ಮೆಟೀರಿಯಲ್ ಹಾಕಿದ್ರೆ ನಮ್ಗೆ ಮನಃಶಾಂತಿ ಇರುತ್ತೆ, ಆ ರೀತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಅದೇ ಜೊತೆಗೆ ನಾವು ಗ್ರನೈಟ್ ಪರ್ಚೇಸ್ ಮಾಡ್ಬೇಕಾದ್ರೆ, ತೆಗೆದುಕೊಳ್ಳಬೇಕಾದ್ರೆ ನೋಡಬೇಕಾಗಿರೋ ಅಂಶಗಳೇನು, ಅದೇ ರೀತಿ ಮಾರ್ಬಲ್ ನ ತಗೊಳ್ಳುವಾಗ ಬೇಕಾಗಿರೋ ಅಂಶಗಳೇನು, ಅದನ್ನೆಲ್ಲ ನಾವು ನೋಡೋಣ. ಈ ವಿಡಿಯೋ ನೋಡೋಣ ಅಲ್ವಾ? ಖಂಡಿತ ಒಂದು ತಿಳಿಸ್ಕೊಡ್ತೀನಿ. ಕೆಲಸ ಮಾಡೋಣ. ಹೇಳಿ ಹೇಗೋ ಪ್ರತಿ ಸತಿ ನಾವು ಬಂದಾಗ ಸ್ಟಾಕ್ ಅಂತೂ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಖಂಡಿತ ಹೊಸ ಸ್ಟಾಕ್ ಬರ್ತಾನೆ ಇರುತ್ತೆ. ಖಂಡಿತ. ನೀವು 4-5 ಗ್ರನೈಟ್ ತೋರಿಸಿ, ಹೌದು. ಆಮೇಲೆ ಗ್ರನೈಟ್ ಬಗ್ಗೆ ಹೇಳಿ, ಖಂಡಿತ. ಮಾರ್ಬಲ್ ತೋರಿಸಿ, ಖಂಡಿತ. ಮಾರ್ಬಲ್ ಬಗ್ಗೆ ಹೇಳಿ, ಖಂಡಿತ ಸರ್. ಅಂಡ್ ಫೈನಲ್ ಆಗಿ ಹಾ. ಇವೆಲ್ಲದರ ಡಿಫರೆನ್ಸ್ ಕೊಟ್ಬಿಡಿ. ಏನ್ ಹೇಳ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ ಸರ್. ಫಸ್ಟ್ ಗ್ರನೈಟ್ ಹೋಗ್ಬಿಡೋಣ, ಗ್ರನೈಟ್ ಇಂದ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಬಿಡೋಣ. Done. ಓಕೆನಾ? Done. ಬನ್ನಿ ವೀಕ್ಷಕರೇ, ಕಂಪ್ಲೀಟ್ ನಾಲೆಜ್ ವಿಡಿಯೋ ಇರುತ್ತೆ. ಅಷ್ಟೇ ಅಲ್ಲದೆ ಮಟೀರಿಯಲ್ ಕೂಡ ತೋರಿಸ್ಕೊಡ್ತೀವಿ. 50 ರೂಪಾಯಿಂದ ಸ್ಕೋಪ್ ಗ್ರನೈಟ್ ಅಂಡ್ ಮಾರ್ಬಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ನಮ್ ಜೊತೆ. ನಡೀರಿ ಸರ್. ಬನ್ನಿ ತೋರಿಸ್ತೀನಿ. ಯೋಗೇಂದ್ರ ಸರ್, ಫಸ್ಟ್ ಯಾವ್ದು ನೋಡ್ತಾ ಇದ್ರಿ ಸರ್ ನಾವು? ಸರ್ ನೋಡಿ, ಈ ಕಲ್ಲು ನೋಡಿ, ಹಾ. ಇದು ತುಂಬಾ ಅದ್ಭುತವಾದ ಕಲ್ಲು ಅಂತ ಹೇಳ್ಬೋದು. ಪಕ್ಕಾ ಲೋಕಲ್ ಮೆಟೀರಿಯಲ್, ನಮ್ಮ ದೇವೇನಹಳ್ಳಿ ಮೆಟೀರಿಯಲ್ ಇದು. ದೇವನಹಳ್ಳಿ ಮಡಿ. ದೇವೇನಹಳ್ಳಿ ಮೆಟೀರಿಯಲ್, ನಮ್ಮ ಏರ್ಪೋರ್ಟ್ ಇದೆಯಲ್ಲ, ಹೌದು. ಅಲ್ಲಿನ ಮೆಟೀರಿಯಲ್ ಇದು. ಸೊ ಈ ಕ್ವಾರಿ ಇರೋದು ಅಲ್ಲೇ. So ಇದನ್ನ ಬೆಂಗಳೂರು ಮೆಟೀರಿಯಲ್ ಅಂತ ಕರಿತೀವಿ. ಏನ್ ಹೆಸರು ಏನ್ ಸರ್ ಇದ್ರ? ಇದರ ಹೆಸರು ಸಾದರಹಳ್ಳಿ. ಓಕೆ ಓಕೆ. ಸಾದರಹಳ್ಳಿ ಅನ್ನೋ ಮೆಟೀರಿಯಲ್ ನಿಮ್ಗೆ ನಾನು ಪ್ರತ್ಯೇಕವಾಗಿ 50 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಜಸ್ಟ್ 50 ರೂಪೀಸ್ ಸಿಗುತ್ತೆ. 50 ರೂಪೀಸ್ಗೆ ಸಿಗುತ್ತೆ. ಎಲ್ಲಿ ಹಾಕ್ಬೋದು ಇದನ್ನ ನಾವು? ಸರ್ ಇದನ್ನ ನಾವು ಫ್ಲೋರಿಂಗ್ ಅಲ್ಲಿ ಹಾಕ್ಬೋದು. ಈಗ ನೋಡಿದಾಗ ಕಾಮನ್ ಆಗಿ ನಾವು ರೂಮ್ಸ್ ಅಲ್ಲಿ ಹಾಕ್ಬೋದು, ಫ್ಲೋರಿಂಗ್ಸ್ ಅಲ್ಲಿ ಹಾಕ್ಬೋದು. ಇದನ್ನ ಒಂದ್ ಸ್ವಲ್ಪ ರಫ್ ಮಾಡಿ ನಾವು ಬಾತ್ರೂಮ್ ಫ್ಲೋರ್ ಅಲ್ಲಿ ಹಾಕ್ಬೋದು. ಎಲ್ಲಾ ಕಡೆ ಹಾಕಬಹುದು. ಎಲ್ಲಾ ಕಡೆ ಹಾಕ್ಬೋದು. ಬಾತ್ರೂಮ್ ಫ್ಲೋರ್ ಅಲ್ಲಿ ರಫ್ ಮಾಡಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಸ್ಕಿಡ್ ಆಗಲ್ಲ ಅದು. ಸೊ ಎಲ್ಲಾ ಕಡೆನೂ ಇದನ್ನ ಯೂಸ್ ಮಾಡಬಹುದು. ಈವನ್ ಎಕ್ಸ್ಟರ್ನಲ್ಸ್ ಅಲ್ಲೂ ಯೂಸ್ ಮಾಡಬಹುದು. ನಾವು ಹೊರಗಡೆನೂ ಯೂಸ್ ಮಾಡಬಹುದು, ಮೆಟ್ಲಿಗೆ ಯೂಸ್ ಮಾಡಬಹುದು. ಹೈ ಟ್ರಾಫಿಕ್ ಏರಿಯಾಸ್ ಅಂತ ಕರಿತೀವಿ. ಓಕೆ. ತುಂಬಾ ಜನ ಅದನ್ನ ಇಲ್ಲಿ ಯೂಸ್ ಮಾಡ್ತಾರೆ ಈ ಮೆಟೀರಿಯಲ್. ಹೈ ಟ್ರಾಫಿಕ್ ಏರಿಯಾ ಇದೆ. ಟ್ರಾಫಿಕ್ ಏರಿಯಾಸ್ ತುಂಬಾ ಜನ ಬೂಟ್ ಗಳೆಲ್ಲ ಹಾಕೊಂಡು ಓಡಾಡ್ತಾರಲ್ಲ, ಅಂತ ಜಾಗದಲ್ಲೆಲ್ಲ ಈ ಮೆಟೀರಿಯಲ್ ನ ಯೂಸ್ ಮಾಡ್ತಾರೆ. ಸೊ ಹಂಗಾದ್ರೆ ಕಮರ್ಷಿಯಲ್ ಎಲ್ಲ ಜಾಸ್ತಿ ಯೂಸ್ ಆಗುತ್ತೆ. ಕಮರ್ಷಿಯಲ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಮೆಟೀರಿಯಲ್. ಇದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತಾನು ಹೇಳ್ಬೋದು ಇದನ್ನ. ಸರ್ ಜಾಸ್ತಿ ಆರ್ಡರ್ ಬಂದಿದ್ ಯಾವಾಗ ನಿಮ್ಗೆ ಇದ್ರದ್ದು? ಸರ್ ಇದ್ರದ್ದು ರೀಸೆಂಟ್ ಆಗಿ ಒಂದು 3 days ಹಿಂದೆಗಡೆ ಹಾ. ಸೊ ಒಂದು 15,000 ಸ್ಕ್ವೇರ್ ಫೀಟ್ ನಾನು ಇದನ್ನ ಸಪ್ಲೈ ಮಾಡಿದ್ದೀನಿ. 15,000? ಹೌದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗೆ Okay, okay. HSR ಲೇಔಟ್ ಅಲ್ಲಿ 15,000 ಸ್ಕ್ವೇರ್ ಫೀಟ್ ಡಿಸ್ಪ್ಯಾಚ್ ಮಾಡಿ ಕೊಟ್ಟಿದೀವಿ. ಓಕೆ ಸೊ ಓಕೆ. ಯೂಶಲಿ ನಮ್ಗೆ ಒಂದು ತಿಂಗಳಲ್ಲಿ 20,000 ರಿಂದ 30,000 ವರೆಗೂ ಸ್ಕ್ವೇರ್ ಫೀಟ್ ವರೆಗೂ ಈ ಆರ್ಡರ್ ನಾವು ಕಳಿಸ್ತಾನೆ ಇರ್ತೀವಿ. ಹೋಗ್ತಾನೆ ಇರುತ್ತೆ. ಖಂಡಿತ ಕಳಿಸ್ತಾ ಇರ್ತೀವಿ. ಜಸ್ಟ್ ಡೈರೆಕ್ಟ್ ಆರ್ಡರ್ ತಗೊಳ್ತೀವಿ, ಡೈರೆಕ್ಟ್ ಕ್ವಾರಿಯಿಂದ ಮೆಟೀರಿಯಲ್ ಕಳಿಸ್ತಾ ಇರ್ತೀವಿ. ವೆರಿ ನೈಸ್ ಸರ್. Yes. ನೆಕ್ಸ್ಟ್ ಹೋಗ್ಬಿಡೋಣ ಸರ್ ಹಾಗಾದ್ರೆ. ಎಸ್, ಖಂಡಿತ ನೆಕ್ಸ್ಟ್ ಮೆಟೀರಿಯಲ್ ತೋರಿಸ್ತೀನಿ. ಇನ್ನೂ ಚೆನ್ನಾಗಿದೆ ಅದು, ಖಂಡಿತ ತೋರಿಸ್ತೀನಿ ಬನ್ನಿ. ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ಸರ್ ಈ ಮೆಟೀರಿಯಲ್ ನೋಡ್ತಾ ಇದ್ದೀರಲ್ಲ, ಹಾ. ಇದು ಇನ್ನೊಂದು ಮೆಟೀರಿಯಲ್. ಇದು ಪ್ರತ್ಯೇಕವಾದ ಮೆಟೀರಿಯಲ್. ಇದು ಓಕೆ. ನಾವು ರಾಜಸ್ಥಾನದಿಂದ ಈ ಮೆಟೀರಿಯಲ್ ತಂದಿದ್ದೀವಿ. ಹೆಸರೇನು ಸರ್ ಇದ್ರದ್ದು? ಇದ್ರದ್ದು ನಾವು ಆಕ್ಚುಲಿ ಹೇಳ್ತೀವಿ ಸಿ ರೆಡ್ ಅಂತ. ಸಿ ರೆಡ್. ಸಿ ರೆಡ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ. ಸೊ ಇದು ನಮಗೆ 85 ರೂಪಾಯಿಗೆ ಸಿಗುತ್ತೆ. 85 ರೂಪೀಸ್. 85 ರೂಪೀಸ್ಗೆ ಸಿಗುತ್ತೆ. 85 ರೂಪಾಯಿಗೆ. ಓಕೆ.
ಅಪ್ಲಿಕೇಶನ್ ಎಲ್ಲೆಲ್ಲ ಸರ್ ಇದು ನಾವು ಲಾಸ್ಟ್ ಮೆಟೀರಿಯಲ್ ಬಗ್ಗೆ ಮಾತಾಡ್ದಂಗೆ ಈ ಮೆಟೀರಿಯಲ್ ನ ನಾವು ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಬಹುದು, ರೂಮ್ಸ್ ಬೆಡ್ರೂಮ್ಸ್ ಅಲ್ಲಿ ಯೂಸ್ ಮಾಡಬಹುದು. ಓಕೆ. ಸ್ವಲ್ಪ ಲೈಟ್ ಡಾರ್ಕ್ ಕಲರ್ ಇರೋದ್ರಿಂದ ನಾವು ಇದನ್ನ ತುಂಬಾ ಜನ ಬಿಹೈಂಡ್ ದ ಬೆಡ್ ಅದರಲ್ಲೂ ಯೂಸ್ ಮಾಡ್ತಾರೆ, ಟಿವಿ ವಾಲ್ ಅಲ್ಲೂ ಯೂಸ್ ಮಾಡ್ತಾರೆ. ತುಂಬಾ ರೀತಿ ನಾವು ಈ ಮೆಟೀರಿಯಲ್ ನ ಯೂಸ್ ಮಾಡಬಹುದು, ಬೇರೆ ಕಡೆ ಎಲ್ಲ ಯೂಸ್ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು. ಜಸ್ಟ್ 85 ರೂಪಾಯಿಂದ ಸ್ಟಾರ್ಟ್. 85 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸರ್ ನೆಕ್ಸ್ಟ್ ಸರ್ ಈಗ ನಿಮ್ಗೆ ಒಂದು ಬ್ಯೂಟಿಫುಲ್ ಮೆಟೀರಿಯಲ್ ತೋರಿಸ್ತೀನಿ. ನಿಮ್ಗೆ ಬ್ರೌನ್ ಅಂದ್ರೆ ಯಾರ್ಯಾರಿಗೆ ಇಷ್ಟ ಇರುತ್ತೆ ಅವರಿಗೆಲ್ಲ ಈ ಮೆಟೀರಿಯಲ್ ಖಂಡಿತ ಇಷ್ಟ ಆಗೇ ಆಗುತ್ತೆ. ಬ್ರೌನ್ ಇಷ್ಟಪಡೋರು, ಬ್ರೌನ್ ಇಷ್ಟಪಡೋರು. ಸ್ವಲ್ಪ ಡಾರ್ಕ್ ಮೆಟೀರಿಯಲ್. ಹೌದು ಸರ್. ಓಕೆ, ಹೇಳಿ. ಇದು ನೋಡಿ, ಇದು ಕ್ಲಾಸಿಕ್ ಬ್ರೌನ್ ಅಂತ ಕರಿತೀವಿ. ಓಕೆ. ಸೊ ಇದು ಈ ಮೆಟೀರಿಯಲ್ ನೋಡಿ ಸರ್, ಹಾಕದ ಮೇಲೆ ಎಷ್ಟು ಸುಂದರವಾಗಿ ಕಾಣಬಹುದು ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕರೆಕ್ಟ್. ತುಂಬಾ ಚೆನ್ನಾಗಿ ಬರುತ್ತೆ ಮೆಟೀರಿಯಲ್, ಜಾಸ್ತಿ ವೇನ್ಸ್ ಇಲ್ಲ ಇದರಲ್ಲಿ. ಸೊ ಸೆಟಲ್ಡ್ ಲುಕ್ ಇದೆ ಇದು. ಓಕೆ ಸರ್, ಯಾವ ಒರಿಜಿನ್ ಸರ್ ಇದು ಆಕ್ಚುಲಿ? ಸರ್ ಇದು ಬೇಸಿಕಲಿ ನಾವು ಆಂಧ್ರದಿಂದ ತಂದಿದೀವಿ ಸರ್ ಈ ಮೆಟೀರಿಯಲ್. ಆಂಧ್ರ ಮೆಟೀರಿಯಲ್ ತಂದಿರೋದು ಇದು, ಆಂಧ್ರದಿಂದ ತಂದಿರೋ ಮೆಟೀರಿಯಲ್ ಇದು. ಓಕೆ ಓಕೆ. ಸೊ ಆಮೇಲೆ ಏನಪ್ಪ ಇಷ್ಟು ಇದ್ರ ಬಗ್ಗೆ ಏನೇನು ಹೇಳ್ತಾ ಇದ್ದಾನೆ ಅಂತ ಪ್ರೈಸ್ ಜಾಸ್ತಿ ಅನ್ಕೋಬೇಡಿ. ಇದು 90 ರೂಪಾಯಿ ನಿಮ್ಗೆ ಖಂಡಿತ ನಾನು ಕೊಡ್ತೀನಿ. ಜಸ್ಟ್ 90 ರೂಪೀಸ್. 90 ರೂಪೀಸ್ ಕೊಡ್ತೀನಿ. ಟೈಲ್ಸ್ ಬೆಲೆಯಲ್ಲಿ ಮಾರ್ಬಲ್ ಕೊಡಿ, ಇದು ಗ್ರಾನೈಟ್ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಟೈಲ್ಸ್ ಬೆಲೆನಲ್ಲಿ ನಿಮ್ಗೆ ಗ್ರಾನೈಟ್ ಸಿಗ್ತಾ ಇದೆ. ಸರ್ ಅಪ್ಲಿಕೇಶನ್ ಎಲ್ಲಿ? ಸ್ಕೋಪ್ ಅಲ್ಲಿ ಮಾತ್ರ. ಸರ್ ಅಪ್ಲಿಕೇಶನ್ ಎಲ್ಲೆಲ್ಲ? ಅಪ್ಲಿಕೇಶನ್ಸ್ ಅಂದ್ರೆ ನಾನು ಲಾಸ್ಟ್ ಕಲ್ ಬಗ್ಗೆ ಮಾತಾಡ್ದಂಗೆ ಈ ಗ್ರಾನೈಟ್ ನ ನಾವು ಹಾಲ್ ಅಲ್ಲಿ ಹಾಕ್ಬೋದು. ಓಕೆ. ರೂಮ್ಸ್ ಅಲ್ಲಿ ಹಾಕ್ಬೋದು, ಫ್ಲೋರ್ ಅಲ್ಲಿ, ವಾಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಸರಿ. ಬಟ್ ಎಕ್ಸ್ಟರ್ನಲ್ ಗೆ ಈ ಕಲ್ಲು ಮಾತ್ರ ಒಂದ್ ಸ್ವಲ್ಪ ನಾಟ್ ಸಜೆಸ್ಟೇಬಲ್. ಎಕ್ಸ್ಟರ್ನಲ್ ಬೇಡ ಅಂತ ಹೇಳ್ತೀನಿ. ಏನಕ್ಕೆ ಅಂದ್ರೆ ಇದೊಂದು ಸ್ವಲ್ಪ ಮೃದು ಕಲ್ಲು, ಸಾಫ್ಟ್ ಮೆಟೀರಿಯಲ್ ಸ್ವಲ್ಪ ಮಾರ್ಬಲ್ ಇದಂಗೆ. ಮಾರ್ಬಲ್ ಕಂಪೇರ್ ಮಾಡಕ್ಕಾಗಲ್ಲ, ಮಾರ್ಬಲ್ ಗಿನ್ನ ಗಟ್ಟಿ. ಒಂದ್ ಸ್ವಲ್ಪ ಈಗ ಲಾಸ್ಟ್ ಕಲ್ಲಿನ ಬಗ್ಗೆ ಮಾತ್ರ ಅದಕ್ಕೆ ಸ್ವಲ್ಪ ಸಾಫ್ಟ್ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ತುಂಬಾ ಸಾಫ್ಟ್ ಅಂತ ಅನ್ಕೊಳ್ಳೋದೇನಿಲ್ಲ. ಗ್ರಾನೈಟ್ ಏನ್ ಸ್ಟ್ರೆಂತ್ ಇರುತ್ತೆ ಅದೇ ರೀತಿ ಸ್ಟ್ರೆಂತ್ ಇರುತ್ತೆ. 90 ರೂಪಾಯಿ ಕೊಡ್ತಾ ಇದ್ದೀರಾ? ಹೌದು, ಖಂಡಿತ ಸರ್. ಈಗ ಒಂದು ಲಪಾತ್ರೋ ಫಿನಿಶ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಕಲ್ ತೋರಿಸ್ತಾ ಇದೀನಿ ನೋಡಿ. ಲಪಾತ್ರೋ ಫಿನಿಶ್ ಇದು. ಇದನ್ನ ನಾವು ಕಾಯಿನ್ ಬ್ಲಾಕ್ ಅಂತ ಕರಿತೀವಿ. ಓಕೆ. ಕಾಯಿನ್ ಬ್ಲಾಕ್ ಏನಕ್ಕಪ್ಪ ಕಾಯಿನ್ ಬ್ಲಾಕ್ ಅಂತ ಕರಿತೀವಿ ಅಂದ್ರೆ ಇದ್ರಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಯಿನ್ಸ್ ತರ ಚಿಕ್ಕ ಪುಟಾಣಿ ಕಾಯಿನ್ಸ್ ತರ ಬರ್ತಾ ಇದೆ. ಹೌದು. ಸೊ ಇದು ತುಂಬಾ ಜನ ಏನಂದ್ರೆ ಸ್ಟೇರ್ ಕೇಸ್ ಅಲ್ಲಿ ಯೂಸ್ ಮಾಡ್ತಾರೆ. ಲಪಾತ್ರೋ ಫಿನಿಶ್ ಏನಂದ್ರೆ ಸ್ಕಿಡ್ ಆಗಲ್ಲ ಅಲ್ಲಿ ಸ್ಟೇರ್ ಕೇಸ್ ಅಲ್ಲಿ. ನೆಕ್ಸ್ಟ್ ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಬಾತ್ರೂಮ್ ಫ್ಲೋರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಈಗ ಅವ್ರಿಗೆ ಎಲ್ಲಿ ಸ್ಕಿಡ್ ಆಗಬಾರ್ದು ಅಂತ ಅನ್ಕೊಳ್ತಾರೆ ಆ ಜಾಗದಲ್ಲೆಲ್ಲ ಈ ಮೆಟೀರಿಯಲ್ ನ ಯೂಸ್ ಮಾಡ್ತಾರೆ. ಇದು ಮಾಡಬಹುದು ಖಂಡಿತವಾಗ್ಲು. ತುಂಬಾ ಜನ ಈ ಮೆಟೀರಿಯಲ್ ನ ಲೈಟ್ ಕಲರ್ ಮೆಟೀರಿಯಲ್ ಗ್ರಾನೈಟ್ ತಗೊಂಡು ಅದ್ರ ಜೊತೆಗೆ ಸಣ್ಣ ಬಾರ್ಡರ್ ಮಾಡಿನೂ ಯೂಸ್ ಮಾಡ್ತಾರೆ. ಸೊ ವಿಂಡೋ ಬಾರ್ಡರ್ ಆತರ ಯೂಸ್ ಮಾಡೋದು, ಆತರ ಎಲ್ಲ ತುಂಬಾ ಮೆಟೀರಿಯಲ್ ಇದನ್ನ ಯೂಸ್ ಮಾಡ್ತಾರೆ. ಸರಿ. ಓಕೆ, ಸೂಪರ್ ಆಗಿದೆ ಸರ್. ಇದು ಬೆಲೆ ಹೇಳಿಲ್ಲ ನೀವು, ರೇಟ್ ಸರ್ ನೀವು ಅದೇ ಕರೆಕ್ಟ್ ಆಗಿ ಕೇಳಿದ್ರಿ. ಇದರದ್ದು ಬೆಲೆ ಬಂದ್ಬಿಟ್ಟು ಸರ್ ಇಲ್ಲಿ ಬನ್ನಿ ನಿಮ್ಗೆ ತೋರಿಸ್ತೀನಿ. ಸ್ಕೋಪ್ ಅಲ್ಲಿ ಎಲ್ಲಾನು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಟ್ರಾನ್ಸ್ಪರೆಂಟ್ ಅಂದ್ರೆ ಮುಚ್ಚಿಡೋದು ಏನು ಇಲ್ಲ ಕಸ್ಟಮರ್ ಹತ್ರ. ಸ್ಟಿಕ್ಕರ್ ನೀವು ಗಮನಿಸಬಹುದು. ನೇಮ್ ಇದೆ ಕಾಯಿನ್ ಬ್ಲಾಕ್ ಲಪಾತ್ರೋ ಫಿನಿಶ್ ಅಂತ ಇದೆ. ನೆಕ್ಸ್ಟ್ ಸಿ ಅಂದ್ರೆ ಕಾಯಿನ್, ಬಿ ಅಂದ್ರೆ ಬ್ಲಾಕ್. ಸೊ ನೆಕ್ಸ್ಟ್ 1 ಅಂದ್ರೆ 100 ರೂಪೀಸ್, 45 ಅಂದ್ರೆ 45 ರೂಪಾಯಿ. ಇದು 145 ರೂಪಾಯಿ. 145. ಈ ವಿಡಿಯೋನ ಯಾರು ನೋಡಿ ನಮ್ಮಲ್ಲಿ ಬರ್ತಾರೆ ಅವ್ರಿಗೆ ನಾನು 130 ರೂಪೀಸ್ ಕೊಟ್ಬಿಡ್ತೀನಿ ಮೆಟೀರಿಯಲ್. ಇನ್ನ 5 ರೂಪಾಯಿ ಡಿಸ್ಕೌಂಟ್. 130 ರೂಪೀಸ್ ಕೊಟ್ಬಿಡ್ತೀನಿ. 130ಗೆ ಕೊಟ್ಬಿಡ್ತೀನಿ. 15 ರೂಪಾಯಿ ಸರ್, 5 ರೂಪಾಯಿ ಅಲ್ಲ, 15 ರೂಪಾಯಿ. ಗೊತ್ತಾಯ್ತಲ್ಲ, 15 ರೂಪಾಯಿ ಕಮ್ಮಿಯಲ್ಲಿ ಕೊಟ್ಬಿಡ್ತೀನಿ. 135ಗೆ ನಿಮಗೆ ಲಪೋತ್ರ, ಅದು ಕೂಡ ಕಾಯಿನ್ ಲಪೋತ್ರ ಸಿಗ್ತಾ ಇದೆ. ಖಂಡಿತವಾಗ್ಲೂ. ಮತ್ತೆ ನಿಮ್ಗೆ ಹೇಳ್ತಾ ಇದೀನಿ ನಾನು, ಕ್ವಾಲಿಟಿನಲ್ಲಾಗ್ಲಿ ಥಿಕ್ನೆಸ್ ನಲ್ಲಾಗ್ಲಿ ಯಾವ್ದೇ ರೀತಿ ಕಾಂಪ್ರಮೈಸ್ ನಮ್ಮಲ್ಲಿ ಇರೋದಿಲ್ಲ ಅಂತ ಹೇಳ್ತೀರಾ? 100% ಹೇಳ್ತಾ ಇದೀನಿ ನಿಮ್ಗೆ. ಈ ಗ್ಯಾರಂಟಿ ಮಾತ್ರ ನಾನು ಅಶ್ಯೂರ್ ಮಾಡಿ ಕೊಡ್ತೀವಿ. ಸರ್ ಇವಾಗ ಒಂದು 4-5 ಗ್ರಾನೈಟ್ ಅಂತೂ ತೋರಿಸ್ಬಿಟ್ವಿ ಮೆಟೀರಿಯಲ್. ಹೌದು. ಯಾರಾದ್ರೂ ಗ್ರಾನೈಟ್ ಪರ್ಚೇಸ್ ಅಂತ ಬಂದಾಗ ಸೊ ಯಾವುದನ್ನ ತಲೆಯಲ್ಲಿ ಇಟ್ಕೊಂಡು ಬರಬೇಕು, ಅಂಡ್ ಇಲ್ಲಿ ಬಂದಾಗ ಹೇಗೆ ವೆರಿಫೈ ಮಾಡೋದು ಕ್ವಾಲಿಟಿ ಸಿಗುತ್ತೆ ಇಲ್ಲೋ ಅಂತ, ಅಂಡ್ ಮೋಸ ಹೋಗೋ ಚಾನ್ಸಸ್ ಎಷ್ಟಿದೆ ಅದ್ರ ಬಗ್ಗೆ ಹೇಳಿ ಸರ್. ಇವಾಗ ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಇದು ತುಂಬಾ ಇಂಪಾರ್ಟೆಂಟ್ ಕಸ್ಟಮರ್ಸ್ಗೆ. ಸರ್ ಗ್ರಾನೈಟ್ ತುಂಬಾ ಕಡೆ ಸಿಗುತ್ತೆ, ಹೌದು, ಅದು ದೊಡ್ಡ ವಿಷಯ ಅಲ್ಲ. ಬಟ್ ಅದನ್ನ ಅದ್ರ ಕ್ವಾಲಿಟಿ ಚೆಕ್ ಮಾಡೋದು ಹೇಗೆ ತುಂಬಾ ಇಂಪಾರ್ಟೆಂಟ್. ಕ್ವಾಲಿಟಿ ಚೆಕ್ ಮಾಡಿ ನಾವು ಮನೆಗೆ ಪರ್ಚೇಸ್ ಮಾಡೋದು ಹೇಗೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಕ್ವಾಲಿಟಿ ಹೇಗೆ ಚೆಕ್ ಮಾಡೋದು ಪ್ರತಿಯೊಂದು ಗ್ರಾನೈಟ್ದು ಅಂತ ನೀವು ಕೇಳಿದ್ರಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಡೀಪ್ ಆಗಿ ಹೇಳಿದ್ದೀನಿ. ಸೊ ಈಗಲೂ ಇನ್ನೊಂದ್ಸತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ ಸರ್ ಬ್ಲಾಕ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಟಾಪ್ ಲೇಯರ್ ಮೆಟೀರಿಯಲ್ ನಾವು ಯೂಸ್ ಮಾಡೋದೇ ಇಲ್ಲ. ಟಾಪ್ ಲೇಯರ್ ಮೆಟೀರಿಯಲ್ ಕಮರ್ಷಿಯಲ್ ಮೆಟೀರಿಯಲ್ ನಮ್ಮಲ್ಲಿ ಸಿಗೋದಿಲ್ಲ. ಸೊ ನಾವು ಪ್ರತ್ಯೇಕವಾಗಿ ಫಸ್ಟ್ ನೋಡ್ಬೇಕಾಗಿರೋದು ಇದು ಟಾಪ್ ಲೇಯರ್. ಅಂದ್ರೆ ಟಾಪ್ ಲೇಯರ್ ಅಂದ್ರೆ ಕ್ವಾರಿನಲ್ಲಿ ಟಾಪ್, ಮಿಡಲ್, ಡೀಪ್ ಲೇಯರ್ ಇರುತ್ತೆ. ಸೊ ಇದು ಟಾಪ್ ಲೇಯರ್ ಅಂತ ಫಸ್ಟ್ ಚೆಕ್ ಮಾಡಬೇಕು. ಟಾಪ್ ಲೇಯರ್ ಅಂತ ಹೆಂಗ್ ಚೆಕ್ ಮಾಡೋದು?
ಯಾರಿಗೂ ಗೊತ್ತಾಗಲ್ಲ ಅದು. ಗೊತ್ತಾಯ್ತಲ್ಲ ಸರ್, ಅದು ಯಾರಿಗೂ ಗೊತ್ತಾಗಲ್ಲ ಅದು. ಅದು ಹೆಂಗ್ ಚೆಕ್ ಮಾಡೋದು ಅಂದ್ರೆ ಯಾರು ಟಾಪ್ ಲೇಯರ್ ಬಗ್ಗೆ ಮಾತಾಡ್ತಾನೆ. ಈಗ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಡೀಪ್ ಲೇಯರ್ ಮತ್ತೆ ಮಿಡಲ್ ಲೇಯರ್ ಅಂತ ಹೇಳ್ತಾ ಇದ್ದೀನಿ. ಸರಿ, ಯಾರು ಮಾತಾಡ್ತಾರೆ ಅವರು ಮಾತ್ರ ಅವ್ರ ಹತ್ರ ಮಾತ್ರ ಟಾಪ್ ಲೇಯರ್ ಇರೋದಿಲ್ಲ. ಸೊ ಅವರು ಯೂಶಲಿ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನ್ ಸೇಲ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಏನ್ ಕಮರ್ಷಿಯಲ್ ಸೇಲ್ ಮಾಡ್ತಾ ಇದಾರಾ, ಇಲ್ಲಾಂದ್ರೆ ಮಿಡಲ್ ಲೇಯರ್ ಸೇಲ್ ಮಾಡ್ತಾರೆ, ಡೀಪ್ ಲೇಯರ್ ಸೇಲ್ ಮಾಡ್ತಾ ಇದಾರಾ ಅಂತ ಇರುತ್ತೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಇದು ಕ್ವಾಲಿಟಿ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ. ಸೊ ಅವ್ರ ಕ್ವಾಲಿಟಿ ಬಗ್ಗೆ ನಿಮ್ಗೆ ಅಶ್ಯೂರೆನ್ಸ್ ಕೊಡಲ್ಲ. ಕ್ವಾಲಿಟಿ ಸರ್ ಕ್ವಾಲಿಟಿ ಕೈಸಾ ಹೈ, ಕ್ವಾಲಿಟಿ ಅಚ್ಚಾ ಹೈ ಅಂತ ಹೇಳ್ತಾರೆ ಅಷ್ಟೇ. ನಿಮ್ಗೆ ಅದ್ರ ಬಗ್ಗೆ ಜಾಸ್ತಿ ಡೀಪ್ ಆಗಿ ಮಾತಾಡೋದಿಲ್ಲ. ನನ್ನಷ್ಟು ಡೀಪ್ ಆಗಿ ಯಾರು ಹೋಗೋದಿಲ್ಲ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಕಂಡಿಡಿಬಹುದು ನೀವು, ಓ ಇವ್ರ ಹತ್ರ ಒಂದ್ ಸ್ವಲ್ಪ ಕ್ವಾಲಿಟಿ ಇದೆ ಅಂತ. ನೆಕ್ಸ್ಟ್ ಡ್ಯೂರೇಷನ್ ಅಂತ ಹೇಳ್ಬೋದು. ಏನಪ್ಪ ಡ್ಯೂರೇಷನ್, ಏನ್ ಡ್ಯೂರೇಷನ್? ಸೊ ಡ್ಯೂರೇಷನ್ ಅಂದ್ರೆ ಅಂಗಡಿ ಎಷ್ಟು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದೆ ಅದನ್ನ ಒಂದು ನೋಡ್ಬೇಕು ನೀವು. 15 ವರ್ಷ, 20 ವರ್ಷ, 25 ವರ್ಷ ಇಂದ ಇದೆಯಾ ಅಂಗಡಿ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಈಗ ನಮ್ಮ ಸ್ಕೋಪ್ ಇಲ್ಲಿ 25 ವರ್ಷಗಳಿಂದ ಇದೆ ರಾಂಪುರದಲ್ಲಿ. ಎಷ್ಟು ವರ್ಷ ಸರ್? ಎಸ್, 25 ವರ್ಷಗಳಿಂದ ಇದೆ. ಈ 25 ವರ್ಷಗಳಲ್ಲಿ ನಮ್ಮ ಸರೌಂಡಿಂಗ್ ಮಾರ್ಕೆಟ್ ಅಲ್ಲಿ ತುಂಬಾ ಅಂಗಡಿಗಳು ಬದಲಾದವು. ಅಂದ್ರೆ ಮುಚ್ಚೋದು, ಹೋಗೋದು. ಸೊ ಅಂದ್ರೆ ಅವ್ರ ಪ್ಲಾನ್ ಹೆಂಗಿರುತ್ತೆ, ಟೆಂಪ್ರವರಿ ಬರಬೇಕು, ಏನೊಂದು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ತರ ಪ್ಲಾನ್ ಇರುತ್ತೆ. ಸೊ ಅದರಿಂದನೂ ನಮ್ಗೆ ಗೊತ್ತಾಗುತ್ತೆ ಇವ್ರ ಹತ್ರ ಕ್ವಾಲಿಟಿ ಇದೆಯಾ ಏನು ಅಂತ. ಯಾರ ಹತ್ರ ಕ್ವಾಲಿಟಿ ಇರುತ್ತೆ ಅವರು ತುಂಬಾ ವರ್ಷ ಇರ್ತಾರೆ ಫೀಲ್ಡ್ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಸೊ ಇದು ನೆಕ್ಸ್ಟ್ ಇನ್ನೊಂದು ವಿಷಯ ಏನು ನಾವು ನೋಡ್ಬೇಕಾಗಿರೋದು ಅಂದ್ರೆ ಥಿಕ್ನೆಸ್. ಸೊ ಲಾಸ್ಟ್ ಟೈಮ್ ನಾವು ಮಾತಾಡಿದ್ವಿ ಥಿಕ್ನೆಸ್ ಬಗ್ಗೆ. ಸೊ ಥಿಕ್ನೆಸ್ 18 mm ನಾವು ಮೇಂಟೈನ್ ಮಾಡೋದು. 18 mm ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಸರ್. ಪ್ಲಸ್ ಆರ್ ಮೈನಸ್ 1 mm ಇರುತ್ತೆ. ಸೊ ಬ್ಲೇಡ್ ಕಟ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಹೋಗುತ್ತೆ. ಸೊ ಒಂದೊಂದು 19 ಇರ್ಬೋದು, ಒಂದೊಂದು 17 ಇರ್ಬೋದು, ಒಂದೊಂದು ಎಕ್ಸಾಕ್ಟ್ ಆಗಿ 18 ಇರ್ಬೋದು. ನಾನು ಕರೆಕ್ಟಾಗಿ ಹೇಳ್ತೀನಿ 18 ಇರ್ಬೇಕಂತ ಹೇಳಿದೆ. 18 ಅದು ಯಾರ ಕೈಲೂ ಮಾಡಕ್ ಸಾಧ್ಯ ಆಗೋದಿಲ್ಲ. ಪ್ಲಸ್ ಆರ್ ಮೈನಸ್ 1 mm ಅಂತ ಹೇಳ್ತೀವಿ. ಸೊ 18 mm ಸ್ಟ್ಯಾಂಡರ್ಡ್ ನಾವು ಕೊಡ್ತೀವಿ ಸ್ಕೋಪ್ ಅಲ್ಲಿ. ಸೊ ಬೇರೆಯವರು ಮಾರ್ಕೆಟ್ ಅಲ್ಲಿ ಏನಾಗುತ್ತೆ 18 mm ಗೆ ರೇಟ್ ತಗೊಂಡು ದುಡ್ಡು ತಗೊಂಡು 16 mm ಎಲ್ಲ ಸೈಟ್ ಕಳ್ಸೋ ತರ ಇರುತ್ತೆ. ಕಸ್ಟಮರ್ಗೆ ದೇ ಕಾಂಟ್ ಮೇಕ್ ಔಟ್ ದ ಡಿಫರೆನ್ಸ್. ಸೊ ಆ ರೀತಿ ಅದು 2 mm ಅಂದ್ರೆ ತುಂಬಾ ಸಣ್ಣದು ಆ ರೀತಿ. ಬಟ್ ಅವ್ರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂಗಡಿಯವ್ರಿಗೆ MM ಇಂದ. ನೋಡಿ ಸರ್, ಇದನ್ನ ಯಾರು ಡಿಸ್ಕ್ಲೋಸ್ ಮಾಡೋದಿಲ್ಲ. ಹೆಂಗ್ ಚೆಕ್ ಮಾಡ್ತೀರಾ ಅಂದ್ರೆ ಈ ರೀತಿನೇ ಚೆಕ್ ಮಾಡೋದು ನೀವು. ಸೊ ಅವ್ನು ಹೆಂಗೆ ನಿಮ್ಗೆ ಸೇಲ್ಸ್ ಪರ್ಸನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅದು ತುಂಬಾ ಇಂಪಾರ್ಟೆಂಟ್. ಅದರಿಂದ ನೀವು ಕ್ಲಿಯರ್ ಆಗಿ ಕಂಡುಹಿಡಿಬಹುದು ಇವ್ರ ಹತ್ರ ಕ್ವಾಲಿಟಿ ಇದೆಯಾ ಇಲ್ವಾ ಅನ್ನೋದು. ಇನ್ನೊಂದು 2ನೇ ಪಾಯಿಂಟ್ ಹೇಳಿದೆ ನಾನು, ಎಷ್ಟು ವರ್ಷದಿಂದ ಅಂಗಡಿ ಇದೆ ಅದನ್ನ ನೋಡ್ಬೇಕು ನೀವು. ಎಲ್ಲಾದ್ರೂ ನೋಡಿ ನೀವು ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ಅವ್ರ ಹತ್ರ ಕ್ವಾಲಿಟಿ ಇದೆ. ಕ್ವಾಲಿಟಿ ಇದ್ರೆ ಕಸ್ಟಮರ್ಸ್ ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಈಗ ನಾನು ತಗೊಂಡೋದೆ ಇನ್ನೊಬ್ರಿಗೆ ರಿಫರ್ ಮಾಡ್ತೀನಿ, ಸರ್ ಅವ್ರ ಹತ್ರ ಒಳ್ಳೆ ಕ್ವಾಲಿಟಿ ನಾನು ತಗೊಂಡು ತುಂಬಾ ಖುಷಿಯಾಗಿದ್ದೀನಿ. ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳೋದೇನು ಅಂದ್ರೆ ಸ್ಕೋಪ್ ಅಲ್ಲಿ ನೀವು ಗ್ರನೈಟರ್ ಮಾರ್ಬಲ್ ತಗೊಂಡ್ರೆ ಅದನ್ನ ನಾವು ಗ್ರನೈಟ್ ಅಂಡ್ ಮಾರ್ಬಲ್ ಅಂತ ಹೇಳಲ್ಲ. ಮನಃಶಾಂತಿನ ಮನೆಗೆ ತಗೊಂಡು ಹೋಗ್ತಾ ಇದೀರಾ. ಮನಃಶಾಂತಿನ ಯು ವಿಲ್ ನಾಟ್ ಬೈ ಎ ಸ್ಟೋನ್, ಯು ವಿಲ್ ಬೈ ಎ ಪೀಸ್ ಆಫ್ ಮೈಂಡ್ ಇನ್ ಸ್ಕೋಪ್ ಗ್ರನೈಟ್ ಅಂಡ್ ಮಾರ್ಬಲ್. ಒಳ್ಳೆ ಮಾತು ಹೇಳಿದ್ರಿ, ಖಂಡಿತ ಅಲ್ವಾ? ಸೊ ಈ ರೀತಿ ಇರುತ್ತೆ ನಮ್ದು ಅಶ್ಯೂರೆನ್ಸ್ ಕ್ವಾಲಿಟಿ ಬಗ್ಗೆ. ಸೊ ಈಗ ನಿಮ್ಗೆ ಏನು ಕನ್ಫ್ಯೂಷನ್ ಬೇಡ, ನೀವು ಬಂದ್ರೆ ನಾವು ಯಾವ್ದು ಕ್ವಾಲಿಟಿ ಏನು. ಈಗ ನಾನು 3 ಗ್ರನೈಟ್ ಬಗ್ಗೆ ಹೇಳಿದೆ, ಅದ್ರಲ್ಲಿ ನಿಮ್ಗೆ ಒಂದು ಗ್ರನೈಟ್ ಬಗ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಏನಂತ, ಒಂದ್ ಸ್ವಲ್ಪ ಇದು ಸಾಫ್ಟ್ ಅಂತ. ಬಟ್ ಯಾರು ಹೇಳಲ್ಲ, ಕಸ್ಟಮರ್ ಸೇಲ್ ಮಾಡ್ಬೇಕು ಅಚ್ಚಾ ಹೈ ದಾಲೋ, ಯೇ ಬಿ ಅಚ್ಚಾ ಹೈ ದಾಲೋ, ಸಬಿ ಅಚ್ಚಾ ಹೈ. ಅವ್ರ ಹತ್ರ ಇರೋದು ಯಾವ್ದು ಅಚ್ಚ ಇಲ್ಲ ಅಂತ ಹೇಳಲ್ಲ, ಸಬಿ ಅಚ್ಚಾ ಹೈ. ಬಟ್ ನೀವು ಹೇಳ್ತೀರಾ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಚೆನ್ನಾಗಿದೆ, ಯಾವ್ದು ಸಾಫ್ಟ್ವೇರ್, ಯಾವ್ದ್ರಲ್ಲಿ ಫಿಶರ್ಸ್ ಜಾಸ್ತಿ ಬರುತ್ತೆ, ಯಾವ್ದ್ರಲ್ಲಿ ಪಿನ್ವಲ್ಸ್ ಜಾಸ್ತಿ ಬರುತ್ತೆ, ನಾವು ಕ್ಲಿಯರ್ ಕಟ್ ಆಗಿ ಮೊದಲೇ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿರ್ತೀವಿ. ಸೊ ದಟ್ ಅವ್ರ ಮನೆಗೆ ತಗೊಂಡು ಹೋಗಿದ್ಮೇಲೆ ಅವ್ರ ಕನ್ಫ್ಯೂಷನ್ ಆಗೋದು ಬೇಡ. ಏನಪ್ಪ ಇದು ಕ್ರ್ಯಾಕ್ ತರ ಇದೆ, ಅದು ಕ್ರ್ಯಾಕ್ ಅಲ್ಲ, ಅದು ಫಿಶರ್ ಅಂತ ಹೇಳ್ತೀವಿ. ಸೊ ಕ್ರ್ಯಾಕ್ ಅಲ್ಲ, ಅದು ಕ್ರ್ಯಾಕ್ ಆಗೋ ಚಾನ್ಸೇ ಇಲ್ಲ, ಅದು ಎದುರು ಅವಶ್ಯಕತೆ ಇಲ್ಲ. ಕ್ರ್ಯಾಕ್ ತರ ಕಾಣುತ್ತೆ, ಅದು ಫಿಶರ್ ಅಂತ ಹೇಳ್ತೀವಿ. ಸೊ ಆ ರೀತಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕಸ್ಟಮರ್ಗೆ ನಾವು ಮೊದಲೇ ಕೊಟ್ಬಿಡ್ತೀವಿ. ಸರ್ ಇದು ಕಲ್ಲಿದು ನ್ಯಾಚುರಲ್ ಮೆಟೀರಿಯಲ್, ಭಗವಂತನ ಸೃಷ್ಟಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನಿಮಗೆ ಹೇಗಾಗುತ್ತೆ ಅಂತ ಫುಲ್ ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ಅಲ್ವಾ? ಸೊ ಹಾಗೆ ಇದರಲ್ಲಿ ನಾವು ಮಾಡಿರೋಂಥದ್ದು ಏನಿಲ್ಲ. ತುಂಬಾ ಜನ ಅನ್ಕೊಳ್ತಾರೆ ಇದಕ್ಕೆ ನಾನು ಪೇಂಟ್ ಮಾಡಿದೀನಿ ಅಂತ. ಪೇಂಟಿಂಗ್ ಎಲ್ಲ ಏನಿಲ್ಲ. ಈ ನೋಡಿದಿರಾ, ಇದೆಲ್ಲ ನಾವು ಪೇಂಟ್ ಎಲ್ಲ ಮಾಡಿರೋ ಮೆಟೀರಿಯಲ್ ಅಲ್ಲ. ಇದು ಸಮುದ್ರದ ಅಂಡರ್ ಸಿ ಮೈನಿಂಗ್ ಅಂತ ಹೇಳ್ತೀವಿ. ಕಲ್ಲು ಸಮುದ್ರದ ಕೆಳಗಡೆ ಮೈನಿಂಗ್ ಮಾಡಿ ತೆಗೆಯೋದು. ಸೊ ಅದಷ್ಟು ಕಂಪ್ರೆಸ್ಡ್ ಆಗಿ ಮದರ್ ಆಫ್ ಶೆಲ್ ಅಂತ, ಶೆಲ್ಸ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಮದರ್ ಆಫ್ ಪರ್ಲ್ ಅಂತ ಹೇಳ್ತೀವಿ. ಕಪ್ಪೆ ಚಿಪ್ಪು ಅದ್ರ ಒಳಗಡೆಯಿಂದೆಲ್ಲ ಹೋಗಿ ಕಲ್ಲಲ್ಲಿ ಸೇರ್ಕೊಂಡು ಫಾರ್ಮೇಶನ್ ಆಗಿರೋದು. ಗೊತ್ತಾಯ್ತಲ್ಲ? ಸೊ ಹೀಗೆ ಯಾವುದೇ ರೀತಿ ಮೆಟೀರಿಯಲ್ಗೆ ನಾವು ಕಲರ್ ಮಾಡೋದಿಲ್ಲ ಇಲ್ಲಿ, ಎಲ್ಲ ನ್ಯಾಚುರಲ್ ಮೆಟೀರಿಯಲ್. ಸೂಪರ್ ಆಗಿ ಹೇಳಿದ್ರೆ ಖಂಡಿತ. ನೆಕ್ಸ್ಟ್ ಹೋಗೋಣ ಇವಾಗ. ಖಂಡಿತವಾಗ್ಲೂ ಬನ್ನಿ ಸರ್. ಇನ್ನು ನಮ್ಮ ಹತ್ರ ಹೊಸ ಮಾರ್ಬಲ್ ಬಂದಿದೆ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮಾರ್ಬಲ್ಸ್ ಬಗ್ಗೆ ಹೇಳಿದೆ. ಬಟ್ ಈಗ ನಮ್ಮಲ್ಲಿ ಇನ್ನೂ ಒಂದು 5-6 ಮಾರ್ಬಲ್ ಹೊಸ ತಂದಿದೀವಿ. ಸೊ ವಿ ಆರ್
ಆ್ಯಡ್ ಮಾಡ್ತಾನೆ ಇದೀವಿ ಸರ್. ಅದನ್ನೇ ನೀವು ಯೋಚನೆ ಮಾಡಬೇಕು, ಏನಕ್ಕೆ ಇವ್ರು ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಕ್ವಾಲಿಟಿ ಇದೆ, ಕಸ್ಟಮರ್ಸ್ ಬರ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ದಟ್ ನಾವು ಇನ್ನೂ ಬೆಳಿತಾನೇ ಇರ್ತೀವಿ. ಕಸ್ಟಮರ್ಗಳ ದಯೆಯಿಂದ ಬೆಳಿತಾನೇ ಇರ್ತೀವಿ. ಬನ್ನಿ ಸರ್ ಮಾರ್ಬಲ್ ತೋರಿಸ್ತೀನಿ ನಿಮಗೆ. ಮಾರ್ಬಲ್ ಅಲ್ಲಿ ಫಸ್ಟ್ ಯಾವ್ದು ನೋಡ್ತಾ ಇದ್ದೀರಿ ಸರ್? ನೋಡಿ, ಈ ಮಾರ್ಬಲ್ ನೋಡ್ತಾ ಇದ್ದೀರಲ್ಲ, ಇದನ್ನ ನಾನು ಡೈರೆಕ್ಟ್ ಇಟಲಿಯಿಂದ ತರಿಸಿದ್ದೀನಿ. ಡೈರೆಕ್ಟ್ ಇಟಲಿಯಿಂದ ನಾವು ಬ್ಲಾಕ್ ತರಿಸ್ತೀವಿ. ನಮ್ಮ ಫ್ಯಾಕ್ಟ್ರಿನಲ್ಲಿ ಇದನ್ನ ಪ್ರೋಸೆಸ್ ಮಾಡಿ ಸ್ಲೈಸ್ ಮಾಡಿ ನಿಮ್ಗೆ ತಂದು ಇಲ್ಲಿ ರೆಡಿ ಇಟ್ಟಿದ್ದೀನಿ. ಈಗ ನೀವು ನೋಡ್ಬೇಕು, ನಿಮ್ಗೆ ಇಷ್ಟ ಆದ್ರೆ ಸೆಲೆಕ್ಟ್ ಮಾಡಬೇಕು, ತಗೊಂಡೋಗಿ ಮನೆಯಲ್ಲಿ ಲೇ ಮಾಡಬೇಕು, ಅಷ್ಟೇ ಕೆಲಸ ನಿಮ್ಗೆ. ಈ ಮೆಟೀರಿಯಲ್ ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿದೆ ನೋಡಿ. ಇದು ಲೈಟ್ ಕಲರ್ ಬ್ರೌನ್, ಇದು ಲೈಟ್ ಬ್ರೌನ್, ಇದು ತುಂಬಾ ಬ್ರೌನ್ ಇಲ್ಲ. ಇದು ಹಾಕಿದ್ಮೇಲೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ಮಾರ್ಬಲ್ ಏನ್ ನೀವು ನೋಡ್ತಾ ಇದ್ದೀರಾ, ಈ ಮಾರ್ಬಲ್ ನ ಎಲ್ಲರೂ ನೀವು 5 ಸ್ಟಾರ್ ಹೋಟೆಲ್ ಹೋಗಿದಾಗ, ಮಾಲ್ಸ್ಗೆ ಹೋದಾಗ, 5 ಸ್ಟಾರ್ ಮಾಲ್ಸ್, ಆ ಮಾಲ್ಸ್ ಅಲ್ಲೆಲ್ಲ ನೀವು ನೋಡಿ ಖಂಡಿತ ಈ ಮೆಟೀರಿಯಲ್ ಇರುತ್ತೆ. ಹೌದು, ಇದು ರಾಯಲ್ ಮೆಟೀರಿಯಲ್ ಅಂತ ನಾವು ಹೇಳ್ಬೋದು. ಲಕ್ಸುರಿ ಮೆಟೀರಿಯಲ್. ಇದನ್ನ ನಾವು ಎಂಪರಾಡರ್ ಲೈಟ್ ಅಂತ ಕರಿತೀವಿ. ಎಂಪರಾಡರ್ ಲೈಟ್ ಅಂತ ಕರಿತೀವಿ. ಇದರಲ್ಲಿ ಇನ್ನು ಡಾರ್ಕ್ ಕಲರ್ ಬರುತ್ತೆ, ಅದನ್ನ ಎಂಪರಾಡರ್ ಡಾರ್ಕ್ ಅಂತ ಕರೀತೀವಿ. ಎರಡು ಆಪ್ಷನ್ ಇದೆ. ಸರ್, ಇಲ್ಲಿ ನಮ್ದು, ನಾನು ನಿಮ್ಗೆ ಥಿಕ್ನೆಸ್ ಬಗ್ಗೆ ನೀವು ಕೇಳಿದಾಗೆಲ್ಲ ನಾನು ಹೇಳ್ತಾನೆ ಇರ್ತೀನಿ. 100 ಸತಿ ಕೇಳಿ, ನಾನು 100 ಸತಿ ಹೇಳ್ತೀನಿ. 18 mm ಸ್ಟ್ಯಾಂಡರ್ಡ್ ಥಿಕ್ನೆಸ್ ನಾವು ಮೇಂಟೈನ್ ಮಾಡ್ತೀವಿ. ಖಂಡಿತ ಬರುತ್ತೆ. 18 mm ನೀವು ಕ್ಯಾಲಿಪರ್ಸ್ ತಗೊಬಂದು ಚೆಕ್ ಮಾಡ್ಬೋದು. 18 mm ಗೆ ಕಮ್ಮಿ ನಾವು ಸೇಲ್ ಮಾಡೋದೇ ಇಲ್ಲ. 18 mm ಇದ್ದೇ ಇರುತ್ತೆ ಖಂಡಿತ. 18 mm ಅಂತ ಹೇಳಿ 16 mm ಕೊಡೋದು ನಮ್ಮಲ್ಲಿ ಇಲ್ವೇ ಇಲ್ಲ. ಸರ್, ನಿಮ್ಮಲ್ಲಿ ಮಾರ್ಬಲ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್, ಮಾರ್ಬಲ್ ನಮ್ಮಲ್ಲಿ 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು 300 ರೂಪಾಯಿಗೆ ಯಾವ್ದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ. ಸೊ ಇದು ನಿಮ್ಗೆ 370 ರೂಪೀಸ್, 370 ರೂಪಾಯಿಗೆ ನಾನು ಈ ಮಾರ್ಬಲ್ ನ ನಿಮ್ಗೆ ಕೊಟ್ಬಿಡ್ತೀನಿ. ಸೂಪರ್ ಆಗಿ ಖಂಡಿತವಾಗ್ಲೂ ಸರ್. ಅದೇ ರೀತಿ ಕಸ್ಟಮರ್ ಖುಷಿಯಾಗಿರ್ಬೇಕು. ನೀವು ಒಂದು 5 ಅಂಗಡಿ ಹೋಗಿ ಚೆಕ್ ಮಾಡಿ, ಈ ಮಾರ್ಬಲ್ 450 ರೂಪಾಯಿನ ಕಮ್ಮಿ ಯಾರು ಕೊಡಲ್ಲ. ನಾನು ಬರ್ಕೊಡ್ತಾ ಇದ್ದೀನಿ. 450 ರೂಪಾಯಿಗಿನ ಕಮ್ಮಿ ಇಲ್ಲ ಮಾರ್ಕೆಟ್ ಅಲ್ಲಿ. ಸೂಪರ್. ಇನ್ನೂ ಇದೆ ಸರ್ ಕಲೆಕ್ಷನ್? ಇನ್ನೂ ಕಲೆಕ್ಷನ್ಸ್ ಇದೆ, ಬನ್ನಿ ನಿಮ್ಗೆ ತೋರಿಸ್ತೀನಿ. ಇನ್ನು ಹೊಸ ಮಾರ್ಬಲ್ ಬಂದಿದೆ, ಬನ್ನಿ ತೋರಿಸ್ತೀನಿ. ಇದು ಮಾರ್ಬಲ್ ಏನು ಗ್ಯಾಂಗ್ಸಾ ಸೈಜ್ ಸರ್? ಇದು ಆಕ್ಚುಲಿ ಗ್ಯಾಂಗ್ಸಾ ಸೈಜ್ ಅಂದ್ರೆ ಪ್ರತಿಯೊಂದು ಮಾರ್ಬಲ್ ನಾವು ಕಟ್ ಮಾಡೋದು ಗ್ಯಾಂಗ್ಸಾ ಮಿಷಿನ್. ಸೊ ಮಿಷಿನ್, ಸೊ ನಾವು ಅಲ್ಲಿ ಬ್ಲಾಕ್ ತೆಗೆದಾಗ ಏನ್ ಸೈಜ್ ಬಂದಿರುತ್ತೆ. ಸೊ ಒಂದೊಂದು ತುಂಬಾ ದೊಡ್ಡ ಸೈಜ್ ಬಂದಿರುತ್ತೆ, ಒಂದೊಂದು ಸ್ವಲ್ಪ ಚಿಕ್ಕ ಸೈಜು ಬಂದಿರಬಹುದು. ಆ ರೀತಿ ಗ್ಯಾಂಗ್ಸಾ ಮಿಷಿನ್ ಅಲ್ಲಿ ನಾವು ಕಟ್ ಮಾಡ್ತೀವಿ. ಅದಕ್ಕೆ ಇದನ್ನ ಗ್ಯಾಂಗ್ಸಾ ಸೈಜ್ ಅಂತ ಹೇಳ್ತೀವಿ. ಸೈಜ್ ಅಂತ ಹೇಳ್ತೀವಿ. ಬಟ್ ಯಾವುದೇ ಒಂದು ಮಾರ್ಬಲ್ ನ ನಾವು ಕಟ್ ಮಾಡೋದು ಗ್ಯಾಂಗ್ಸಾ ಮಿಷಿನ್ ಅಲ್ಲಿ ಮಾತ್ರ. ಗೊತ್ತಾಯ್ತಲ್ಲ? ಸೊ ಈ ಮಾರ್ಬಲ್ ನೀವೇನ್ ನೋಡ್ತಾ ಇದ್ದೀರಾ, BTC ಅಂತ ಕರಿತೀವಿ. BTC ಏನಪ್ಪ ನೀನು BTC ಅಂತ ಹೇಳ್ತಾ ಇದ್ದೀವಿ? ಏನ್ BTC ಅಂದ್ರೆ ಬೊಟೊಚಿನೋ ಕ್ಲಾಸಿಕೋ ಅಂತ ಕರಿತೀವಿ ಈ ಮಾರ್ಬಲ್. ಈ ಮಾರ್ಬಲ್ ನೋಡ್ತಾ ಇದೀರಲ್ಲ, ತುಂಬಾ ಸುಂದರವಾಗಿ ಬರುತ್ತೆ. ಲೈಟ್ ಕ್ರೀಮ್ ಕಲರ್, ಲೈಟ್ ಬ್ರೌನ್ ವೇನ್ಸ್ ಅಂತ ಹೇಳೋದು ನಾವು. ಲೈನ್ಸ್ ಬರುತ್ತೆ. ಒಂದು 4 ಮಾರ್ಬಲ್ ಹಾಕದ್ಮೇಲೆ ಅದು ಕೊಡೋ ಫೀಲೇ ಬೇರೆ. ನೆಕ್ಸ್ಟ್ ಲೆವೆಲ್ ಫೀಲ್ ಇದು. ಏನಪ್ಪ ಇವ್ನು ಇಷ್ಟೊಂದು ಹೇಳ್ತಾ ಇದ್ದಾನೆ, ಮತ್ತೆ ರೇಟ್ ಎಲ್ಲಿ ಜಾಸ್ತಿ ಅಂತ ಅನ್ಕೊಳ್ಳೋದು ಬೇಕಾಗೇ ಇಲ್ಲ. ಸೊ ಈಗ ಸ್ಟಿಕ್ಕರ್ ಇಲ್ಲೇ ಇದೆ, ಟ್ರಾನ್ಸ್ಪರೆಂಟ್ ಸರ್. ಮತ್ತೆ ಹೇಳ್ತಾ ಇದೀನಿ, ಸ್ಕೋಪ್ ಅಂದ್ರೆ ಟ್ರಾನ್ಸ್ಪರೆಂಟ್. ನಮ್ಮಲ್ಲಿ ಮುಚ್ಚಿಡೋದು ಏನು ಇಲ್ಲ, ಸರಿನಾ? ನಿಮಗೆ ಈ ಮೆಟೀರಿಯಲ್ ನಾನು 340 ರೂಪೀಸ್ ಕೊಟ್ಬಿಡ್ತೀನಿ. 340 ರೂಪಾಯಿ ಕೊಡ್ತೀನಿ. ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಪ್ರತ್ಯೇಕವಾಗಿ 340 ರೂಪಾಯಿಗೆ ಈ ಮೆಟೀರಿಯಲ್ ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಇದು ನೋಡ್ತಾ ಇದೀರಲ್ಲ, 370 ರೂಪಾಯಿ. ಗೊತ್ತಾಯ್ತಲ್ಲ? ಅಷ್ಟು ಪ್ರತ್ಯೇಕವಾಗಿ ನಾನು ಈ ವಿಡಿಯೋ ನೋಡ್ತಾ ಇರೋ ಕಸ್ಟಮರ್ಗಳು ಕೊಟ್ಬಿಡ್ತೀನಿ. 370. ಹೌದು, ಇದು ನಿಮ್ಗೋಸ್ಕರ ಕೊಡ್ತಾ ಇರೋ ಆಫರ್ ಇದು. ಇವಾಗ ಮಾರ್ಬಲ್ ಹತ್ರ ಜೊತೆ ಇದೀವಲ್ಲ ಸರ್, ಮಾರ್ಬಲ್ ಬಗ್ಗೆನೂ ಕೂಡ ಪರ್ಚೇಸ್ ಮಾಡ್ಬೇಕಾದ್ರೆ ಏನೇನು ನಾವು ಇದು ಇಟ್ಕೊಬೇಕು, ತಲೆಯಲ್ಲಿ ಇಟ್ಕೊಬೇಕು? ಕರೆಕ್ಟಾಗಿ ಹೇಳಿದ್ರಿ. ಸೊ ಈಗ ಎರಡಕ್ಕೆ ಡಿಫ್ರೆನ್ಸ್ ನಿಮ್ಗೆ ಹೀಗೆ ಮಾತಾಡ್ತಾ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಸೊ ತುಂಬಾ ಜನಕ್ಕೆ ಏನು ಕನ್ಫ್ಯೂಷನ್ ಇರುತ್ತೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ವಿಡಿಯೋದಲ್ಲಿ ಗ್ರನೈಟ್ ಹಾಕ್ಬೇಕಾ, ಮಾರ್ಬಲ್ ಅಲ್ಲಿ 2 ರೀತಿ, ಇಂಡಿಯನ್ ಮಾರ್ಬಲ್ ಹಾಕ್ಬೇಕಾ, ಇಂಪೋರ್ಟೆಡ್ ಮಾರ್ಬಲ್ ಹಾಕ್ಬೇಕಂತ ಕನ್ಫ್ಯೂಷನ್ ತುಂಬಾ ಇರುತ್ತೆ. ಸೊ ಯಾವ್ದಪ್ಪ ಹಾಕೋದು? ಮನೆ ಕಟ್ಸೋರು ಏನ್ ಅವ್ರು ಸುಮ್ಮನೆ ಇರಲ್ಲ, ಅವ್ರು R&D ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಈಗ ಅವ್ರು ಹೋಗ್ಬಿಟ್ಟು ಒಬ್ರು ಕೇಳ್ತಾರೆ, ಇಂಡಿಯನ್ ಮಾರ್ಬಲ್ ಹಾಕ್ಲಾ ಚೆನ್ನಾಗಿರುತ್ತಾ, ಇಂಪೋರ್ಟೆಡ್ ಹಾಕ್ಲಾ ಚೆನ್ನಾಗಿರುತ್ತಾ ಅಂತ ಕೇಳ್ತಾರೆ. ಅವ್ನು ಯಾರೋ ಒಬ್ಬ ಇಂಪೋರ್ಟೆಡ್ ಹೇಳ್ತಾ, ಇನ್ನೊಬ್ರ ಹತ್ರ ಹೋಗ್ತಾರೆ, ಇಂಡಿಯನ್ ಹೇಳಿದ್ರು. ಇನ್ನೊಬ್ಬ ಯಾರು ಹೇಳೋ ಗ್ರನೈಟ್ ಹೇಳ್ದ. ಇನ್ನೊಬ್ಬ ಹತ್ರ ಹೋದ್ರೆ ಅವ್ನು ಟೈಲ್ ಹಾಕಮ್ಮ ಅಂತ ಹೇಳ್ದ. ಫುಲ್ಲು ಏನಪ್ಪ 10 ಜನ 10 ರೀತಿ ಹೇಳ್ತಾರೆ. ಕಸ್ಟಮರ್ ಫುಲ್ಲು ಗೊಂದಲ ತಲೆನಲ್ಲಿ. ಕ್ಲಿಯರ್ ಕಟ್ ಆಗಿ ಬರೆದು ತೋರಿಸ್ತೀನಿ ನಾನು ನಿಮ್ಗೆ. ಬರೆದು ತೋರಿಸಿದ್ರೇನೆ ಕ್ಲಿಯರ್ ಆಗಿ ಮೈಂಡ್ ಹೋಗುತ್ತೆ. ಹೇಳ್ತೀನಿ ಯಾವ ಮೆಟೀರಿಯಲ್ ಉತ್ತಮ ನಮ್ಮ ಫ್ಲೋರಿಂಗ್ ಅಂತ. ಅದಕ್ಕಿಂತ ಮುಂಚೆ ನೀವು ಕೇಳಿದ್ರಿ
ಮಾರ್ಬಲ್ ತಗೊಳ್ಬೇಕಾದ್ರೆ ಏನೇನು ವಿಚಾರ ನಾವು ನೋಡಬೇಕು ಹೇಳಿ ಸರ್ ಹೇಳಿದ್ವಿ ಓಕೆ ಸರ್. ಫಸ್ಟ್ ಅಗೇನ್ ಸೇಮ್ ನಾವು ಗ್ರನೈಟಲ್ಲಿ ಹೇಗೆ ನೋಡಿದ್ವಿ ಪ್ರತಿಯೊಂದು ಅದನ್ನ ನಾವು ಇಲ್ಲೂ ಅದೇ ರೀತಿ ನೋಡಬೇಕು ಸರಿನಾ. ಫಸ್ಟ್ ಇದೇ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು ನಿಮಗೆ. ಬ್ಲಾಕು ಡೀಪ್ ಲೇಯರ್, ಮಿಡಲ್ ಲೇಯರ್, ಟಾಪ್ ಲೇಯರ್ ಮೆಟೀರಿಯಲ್, ಇದು ತುಂಬಾ ಇಂಪಾರ್ಟೆಂಟ್. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ಟಾಪ್ ಲೇಯರ್ ಮೆಟೀರಿಯಲ್ ಸೇಲ್ ಮಾಡೋ ಜನಗಳು ಮಾರ್ಕೆಟ್ನಲ್ಲಿ ತುಂಬಾ ದಿನ ಇರಲ್ಲ. ಸೊ ಏನಕ್ಕೆ ಅಂದ್ರೆ ಕಸ್ಟಮರ್ ಜೊತೆ ತೊಂದರೆಗಳು ಕ್ರಿಯೇಟ್ ಆಗೋದು, ಅವ್ರಿಗೆ ರಿಫರೆನ್ಸ್ ಬರೋದಿಲ್ಲ. ಈ ರೀತಿ ಅವ್ರ ಮೊದಲೇ ಮೈಂಡ್ ಸೆಟ್ ಅವ್ರದ್ದು ಹಂಗಿರುತ್ತೆ. ನಮ್ಮ ಶಾರ್ಟ್ ಟರ್ಮ್ ಬಿಸ್ನೆಸ್, ನಾವು ಬಂದಿದ್ದೀವಿ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಹೋಗೋಣ. ಸೊ ಈ ರೀತಿ ಬಿಸ್ನೆಸ್. ಸೊ ಹಾಗೆ ನೀವು ಕ್ವಾಲಿಟಿ ಮೇನ್ ನೋಡ್ಬೇಕಾಗಿರೋದು ಬ್ಲಾಕ್ ಯಾವುದು ಅಂತ. ಗೊತ್ತಾಯ್ತಲ್ಲ ಸರ್? ಮತ್ತೆ ಹೇಳ್ತಾ ಇದೀನಿ ಬ್ಲಾಕ್. ಸೊ ನಮ್ಮಲ್ಲಿ ಮಿಡಲ್ ಲೇಯರ್ ಮತ್ತೆ ಡೀಪ್ ಲೇಯರ್ ಮೆಟೀರಿಯಲ್ ಮಾತ್ರ ನಾವು ತರೋದು. ನೀವು ಕೇಳ್ಬೋದು, ನೀನ್ ಹಂಗೆಲ್ಲ ಹೇಳ್ತಾ ಇದೀನಿ, ನೀನ್ ಟಾಪ್ ಲೇಯರ್ ಕೊಡಲ್ವಾ? ಸರ್ ನಾನು ಟಾಪ್ ಲೇಯರ್ ಕೊಡೋ ಹಂಗಿದ್ದಿದ್ರೆ ನಾನು ಮಾರ್ಕೆಟ್ ಅಲ್ಲಿ 25 ವರ್ಷದಿಂದ ಇರ್ತಾನೆ ಇರಲಿಲ್ಲ. ನಮ್ಮ ಹತ್ರ 10 ರೂಪಾಯಿ ಜಾಸ್ತಿ ಆದ್ರೂ ಕ್ವಾಲಿಟಿ ಇರಲೇಬೇಕು. ಹೌದು. ಮತ್ತೆ ನೀವು ಥಿಕ್ನೆಸ್ ಬಗ್ಗೆ ನನ್ನ ಹತ್ರ ಕೇಳಲೇಬೇಡಿ ಬಿಡಿ, ಸರಿನಾ? ಥಿಕ್ನೆಸ್ ನಮ್ಮಲ್ಲಿ ಕಾಂಪ್ರಮೈಸೇ ಇಲ್ಲ. 18mm ಅಂದ್ರೆ 18mm ಕೊಡ್ತೀವಿ. 18mm ಖಂಡಿತ ಕೊಡ್ತೀವಿ. ಆಮೇಲೆ ನೀವು ಇಲ್ಲೊಂದು ವಿಷಯ ಗಮನಿಸಬೇಕು ನೀವು ಈ ಮಾರ್ಬಲ್ ಅಲ್ಲಿ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಕಟ್ಟಾಗಿದೆ ಮಾರ್ಬಲ್. ಕರೆಕ್ಟ್ ಅಲ್ವಾ? ಇದು ಏನೂ ಇಲ್ಲ ಸರ್, ಇದು ಡ್ಯಾಮೇಜ್ ಅಲ್ಲ ಇದು. ಈಗ ಏನು ಅಂದ್ರೆ ಕ್ವಾರಿಯಿಂದ ನಾವು ಏನದು ನಮ್ಮ ಬ್ಲಾಕ್ ನ ತೆಗಿತೀವಿ, ಬುಲ್ಡೋಸರ್ಸ್ ಅಲ್ಲಿ ತೆಗಿತೀವಿ, ಹಿಂಗೆ ಎಳಿತೀರಾ. ಅವಾಗ ಬಿದ್ದಾಗ ಒಂದ್ ಸ್ವಲ್ಪ ಇಲ್ಲಿ ಡ್ಯಾಮೇಜ್ ಕಟ್ ಆಗುತ್ತೆ, ಎಡ್ಜಸ್ ಕಟ್ ಆಗುತ್ತೆ. ಆಮೇಲೆ ಶಿಪ್ಸ್ ಅಲ್ಲಿ 30 days, 60 days, 90 days ಡಿಪೆಂಡ್ ಆನ್ ದ ಕಂಟ್ರಿ. ಸೊ ಬೇರೆ ಬೇರೆ ದೇಶದಿಂದ ಕಂಟೈನರ್ ಅಲ್ಲಿ ಬರುತ್ತೆ ಇದೆಲ್ಲ ಶಿಪ್ ಅಲ್ಲಿ. ಆ ಟೈಮಲ್ಲಿ ಎಲ್ಲರೂ ಟಚ್ ಆದಾಗ ಅದೆಲ್ಲ ಚಿಪ್ ಆಗಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಅದನ್ನ ಹೇಗೆ ಬಂದಿದೆಯೋ ಬ್ಲಾಕ್ ಹಾಗೆ ಅದನ್ನ ಕಟ್ ಮಾಡ್ತೀವಿ. ಬಟ್ ನಿಮಗೆ ಇದನ್ನ ಮೆಜರ್ಮೆಂಟ್ ಅಲ್ಲಿ ನಾವು ಲೆಸ್ ಮಾಡ್ತೀವಿ. ಮೈನಸ್ ಮಾಡ್ತೀವಿ, ಖಂಡಿತವಾಗ್ಲೂ ಮೈನಸ್ ಮಾಡ್ತೀವಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ಇಲ್ಲಿ ಹಿಂಗಿದೆ. ಸೊ ಇದು ನೋಡಿದ್ರೆ ಶೇಪ್ ಕರೆಕ್ಟ್ ಇದೆ, ಕರೆಕ್ಟ್ ಅಲ್ವಾ? ಇದು ಸೆಂಟರ್ ಪೀಸ್. ಇದು ಇಲ್ಲಿ ನೋಡ್ತಾ ಇದೀರಲ್ಲ, ಸೆಂಟರ್ ಕ್ಲಿಯರ್ ಆಗಿದೆ. ಇಲ್ಲಿ ಕಾರ್ನರ್ ಅಲ್ಲಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾವು ಇದನ್ನ ನಿಮ್ಗೆ ಎಷ್ಟಿಕ್ಕಿದೆ ಅಲ್ಲಿವರೆಗೂ ಮಾತ್ರ ಮೆಜರ್ಮೆಂಟ್ ತಗೊಂಡು ನಿಮಗೆ ಕೊಡ್ತೀವಿ. ಯಾವುದೇ ರೀತಿ ಮೋಸ ಆಗೋದಿಲ್ಲ. ಇದು ಒಂದು ನಮ್ಮ ನಾಲೆಜ್ ಆಯ್ತಲ್ಲ ಸರ್, ಬೇರೆ ಕಡೆ ಹೋದಾಗ ನಾವು ಇದನ್ನ ಮೈನಸ್ ಮಾಡಿಸ್ಕೊಬೇಕು. 100% ಮಾಡಿಸ್ಕೋಬೇಕು. 100%. ಇನ್ನೊಂದೇನು ಅಂದ್ರೆ ಮೆಜರ್ಮೆಂಟ್ ಅನ್ನು ತುಂಬಾ ಗೊಂದಲ ಮಾಡ್ತಾರೆ ಕಸ್ಟಮರ್ಸ್ಗೆ. ಮೆಜರ್ಮೆಂಟ್ ಕರೆಕ್ಟ್ ಆಗಿ ಮಾಡೋದಿಲ್ಲ ಮಾರ್ಕೆಟ್. ಸರ್ ದಿಸ್ ಇಸ್ ಕಾಮನ್, ಬಟ್ ಕಸ್ಟಮರ್ಗೆ ಗೊತ್ತಾಗೋದಿಲ್ಲ ಅದು ಆಕ್ಚುಲ್ ಆಗಿ. ಸೊ ನಮ್ಮಲ್ಲಿ ಮೆಜರ್ಮೆಂಟ್ ಟೀಮ್ ಸಪರೇಟ್ ಆಗಿದೆ. ಮೆಜರ್ಮೆಂಟ್ ಟೀಮ್ ಅವರು ಪ್ರತಿಯೊಂದು ಕ್ಲಿಯರ್ ಕಟ್ ಆಗಿ ತೋರಿಸ್ತಾರೆ ಕಸ್ಟಮರ್ಸ್ಗೆ. ಕಸ್ಟಮರ್ ತೋರ್ಸಾದ್ಮೇಲೆ ಅವ್ರು ಮೆಜರ್ ಮಾಡಿರೋ ಮಾರ್ಬಲ್ ಮೇಲೆ ನಾವು ಸೈನ್ ಮಾಡಿಸ್ತೀವಿ ಕಸ್ಟಮರ್ ಇಂದ. ಸೈನ್ ಮಾಡಿ ಅವ್ರ ಮೆಟೀರಿಯಲ್ನ ನಾವು ರಿಸರ್ವ್ ಮಾಡ್ತೀವಿ. ಸೈನ್ ಮಾಡಿರೋ ಮೆಟೀರಿಯಲ್ನೇ ಲೋಡ್ ಮಾಡ್ತೀವಿ. ಇನ್ನೊಂದು, ನಮ್ಮಲ್ಲಿ ಮಾರ್ಬಲ್ ಸೆಲೆಕ್ಷನ್ ಮಾಡಿದ್ಮೇಲೆ ಕಸ್ಟಮರ್ ಬಂದು ಅವ್ರ ಮಾರ್ಬಲ್ ಅವ್ರು ನೋಡಿಲ್ಲ ಅಂದ್ರೆ ನಾವು ಲೋಡ್ ಮಾಡಲ್ಲ. ನೀವು ನೋಡ್ಬಿಟ್ಟು ಹೊಂಟೋದ್ರಿ, ಅಡ್ವಾನ್ಸ್ ಕೊಟ್ಬಿಟ್ಟು ಹೊಂಟೋದ್ರಿ. ಸೊ ಒಂದು 15 ದಿನ ಆದ್ಮೇಲೆ ಬರ್ತಾ ಇದ್ದೀರಾ ಮೆಟೀರಿಯಲ್ ತಗೊಳ್ಳೋದಕ್ಕೆ. ಆ ಟೈಮಲ್ಲಿ ನೀವು ಬರಲೇಬೇಕು. ಪರವಾಗಿಲ್ಲ ಅಮ್ಮ, ಯೋಗಿ ನಿನ್ ಮೇಲೆ ನಂಬಿಕೆ, ಇದು ಲೋಡ್ ಮಾಡಿ ಕಳ್ಸು. ಇಲ್ಲ, ಬರಬೇಕು. ನೀವು ಸೈನ್ ಹಾಕಿರೋ ಐಟಮ್ ನೋಡಬೇಕು. ಒಂದೊಂದೇ ಸ್ಲ್ಯಾಬ್ ಓಪನ್ ಮಾಡಿ ತೋರಿಸ್ತೀವಿ, ನೋಡಬೇಕು ಚೆನ್ನಾಗಿದೆ, ಕರೆಕ್ಟ್ ಇದೆಯಾ, ನೀವು ಮಾಡಿರೋ ಪ್ರಕಾರ ಇದೆಯಾ, ಲೋಡ್ ಮಾಡಬೇಕು, ನೆಮ್ಮದಿಯಾಗಿ ಮನೆಗೆ ಹೋಗ್ಬೇಕು. ಇವಾಗ ಒಬ್ಬರು ತಗೊಂಡೋದ್ರಲ್ಲ, ಅದೇ ರೀತಿ ಅದೇ ಸೇಮ್ ಪ್ರೋಸೆಸ್. ಈಗ ನೋಡಿದ್ರಲ್ಲ ಪ್ರೋಸೆಸ್, ನೀವು ಕಸ್ಟಮರ್ ಬಂದಿದ್ರು ಲೋಡ್ ಮಾಡೋವರೆಗೂ ಇಲ್ಲೇ ಇರ್ತಾರೆ. ಲೋಡ್ ಮಾಡೋದನ್ನ ಅವ್ರು ನೋಡಬೇಕು, ಹೇಗೆ ನಾವು ಲೋಡ್ ಮಾಡ್ತೀವಿ ಏನು ಅಂತ. ಸೊ ಪ್ರತಿಯೊಂದು ಕೇರ್ದು ಲೋಡ್ ಮಾಡ್ಬೇಕಾದ್ರೆ ಒಂದು ಸ್ಲ್ಯಾಬ್ ಹೊಡೆದ್ರೆ ಕರೆಕ್ಟ್ ಅಲ್ವಾ? ಸೊ ಪ್ರತಿಯೊಂದು ನಾವು ನೋಡಬೇಕು, ನೋಡಿ ಮಾಡಿ ಕಳಿಸ್ಬೇಕು. ಸೊ ಇದು ಕೇರ್ ಅಂತ ಹೇಳ್ತೀವಿ, ಕಸ್ಟಮರ್ಗೋಸ್ಕರ ನಾವು ಮಾಡುವ ಕೇರ್ ಅಂತ. ಸೊ ಇದು ಸ್ಕೋಪ್ ಅಲ್ಲಿ ನಾವು ಪ್ರತ್ಯೇಕವಾಗಿ ಪ್ರತಿಯೊಂದು ಕಸ್ಟಮರ್ಗೂ ಮಾಡ್ತೀವಿ ಸರ್. ಸೊ ಯೋಗಿ ಪರವಾಗಿಲ್ಲಮ್ಮ ಕಳಿಸ್ಬಿಡು, ಹಂಗೆ ಇಲ್ಲ. ಬರಬೇಕು, ಮೆಟೀರಿಯಲ್ ನೋಡಬೇಕು, ಇಲ್ಲಾಂದ್ರೆ ಪೋಸ್ಟ್ಬೋನ್ ಆಗ್ತಾನೆ ಇರುತ್ತೆ. ಅದು ಅವ್ರು ಬರೋವರೆಗೂ ನಾವು ಕಳಿಸೋದೇ ಇಲ್ಲ. ಇದು ತುಂಬಾ ಕಂಡೀಷನ್ ಸರ್, ಇದು ರೂಲ್. ಇವಾಗ ಏನೋ ಬರ್ದು ತೋರಿಸ್ತೀನಿ ಅಂತಂದ್ರೆ ನಮಗೆ. ಹೌದು, ನಿಮಗೆ ನಾನು ಇವಾಗ ಕ್ಲಿಯರ್ ಕಟ್ ಆಗಿ ನಿಮಗೆ ಬರ್ದು ತೋರಿಸ್ತೀನಿ. ಅದಕ್ಕೊಂದು ಬುಕ್ ಬೇಕು, ಇಮಿಡಿಯೇಟ್ಲಿ ಹೀಗೆ ನಿಮಗೆ ಬರ್ದು ತೋರಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್. ಇದು ಬನ್ನಿ ಸರ್, ತುಂಬಾ ಜನಕ್ಕೆ ನಾಲೆಜಬಲ್ ವಿಷಯ ಇದು. ದಯವಿಟ್ಟು ಇದನ್ನು ಖಂಡಿತವಾಗ್ಲೂ ನೋಡಲೇಬೇಕು ಪ್ರತಿಯೊಂದು. ಸರ್ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ನೋಡಿ, ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ ನಿಮ್ಗೋಸ್ಕರನೇ, ಎಲ್ಲ ರೆಡಿ ಇದೆ ಇಲ್ಲಿ. ಫಸ್ಟ್ ಥಿಂಗ್ ಏನು ಅಂದ್ರೆ, ದುಡ್ಡೇ ದೊಡ್ಡಪ್ಪ ಅಂತಾರೆ, ವಿದ್ಯೆ ಅವರಪ್ಪ ಅಂತಾರೆ. ಕರೆಕ್ಟ್ ಆಗಿ ಹೇಳಿದ್ದಾರೆ ದೊಡ್ಡವ್ರು ಮಾತ್ರ, ಸರಿನಾ? ನೋಡಿ, ಇದು ನಮಗೆ ಸ್ಕೂಲ್ ಟೈಮಲ್ಲೇ ಬರುತ್ತೆ ಇದೆಲ್ಲ. ಸೊ ಇಲ್ಲಿ ನಾನು ಏನ್ ಬರ್ದಿದ್ದೀನಿ, ಇದೆಲ್ಲ ಕಲ್ಲುಗಳ ಬಗ್ಗೆ ಒಂದು ಸಬ್ಜೆಕ್ಟೇ ಇದೆ, ಸರಿನಾ? ಸೊ ಈಗ ಫಸ್ಟ್ ಗ್ರನೈಟ್ ಬರ್ದಿದ್ದೀನಿ ನನ್ನ ಮೇಲೆ. ಇಲ್ಲಿ ಮಾರ್ಬಲ್ ಇಂಪೋರ್ಟೆಡ್ ಅಂತ ಬರ್ದಿದ್ದೀನಿ,
ಸರಿ. ಸೊ ಇಂಪೋರ್ಟೆಡ್ ಅಂದ್ರೆ ಬೇರೆ ದೇಶಗಳಿಂದ ತರಿಸುವ ಮಾರ್ಬಲ್. ಓಕೆನಾ? ಸೊ ಇಂಪೋರ್ಟೆಡ್ ಮೇಜರ್ ಬಂದು ಇಟಲಿಯಿಂದ ತರಿಸ್ತೀವಿ ನಾವು. ಇಟಲಿಯಿಂದ ತರಿಸೋದು ಇಟಾಲಿಯನ್ ಮಾರ್ಬಲ್, ಮೇಜರ್ ಇಟಾಲಿಯನ್ ಮಾರ್ಬಲ್ ಅಂತ ಹೆಸರು ಬಂದಿದೆ, ತುಂಬಾ ಫೇಮಸ್ ಅದು. ಓಕೆ. ಸೊ ನೆಕ್ಸ್ಟ್ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಇಂಡಿಯನ್ ಮಾರ್ಬಲ್. ಇಂಡಿಯನ್ ಮಾರ್ಬಲ್ ಅಂದ್ರೆ ನಮ್ಮ ದೇಶದಲ್ಲಿ ಸಿಗುವ ಮಾರ್ಬಲ್. ನಮ್ಮ ದೇಶದಲ್ಲಿ ಮಾರ್ಬಲ್ ಜಾಸ್ತಿ ಸಿಗೋದಿಲ್ಲ. ಸೊ ಎಷ್ಟು ಮಾರ್ಬಲ್ ಸಿಗತ್ತೆ ಅದನ್ನ ನಾವು ಇಂಡಿಯನ್ ಮಾರ್ಬಲ್ ಅಂತ ಕರಿತೀವಿ. ಸರಿ. ಸೊ ಫಸ್ಟ್ ಗ್ರನೈಟ್ ಅಂದ್ರೆ ಏನು? ಅಗ್ನಿಶಿಲೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಅಗ್ನಿಶಿಲೆಗಳು, ಇಂಗ್ಲಿಷ್ ಅಲ್ಲಿ ನಾವು ಇಗ್ನಿಷಿಯಸ್ ರಾಕ್ ಅಂತ ಕರಿತೀವಿ. ಓಕೆ ಓಕೆ ಓಕೆ. ಸೊ ಇದು ಏನು ಅಂದ್ರೆ ಲಾವಾ ಇರುತ್ತಲ್ಲ ಸರ್, ಲಾವಾ ಇಂದ ರೂಪಾಂತರಗೊಳ್ಳುವ ಶಿಲೆಗಳಿದು. ಸೊ ಲಾವಾ ಏನು ತಣ್ಣಗಾದಾಗ ಕಲ್ಲುಗಳಾಗಿ ಪರಿವರ್ತನೆ ಆಗುತ್ತೆ. ಸೊ ಅದು ಬಂದು ಅಗ್ನಿಶಿಲೆಗಳು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಬಲ್ ಬಂದು ನಾವು ರೂಪಾಂತರ ಶಿಲೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಮೆಟಮಾರ್ಫಿಕ್ ರಾಕ್ ಅಂತ ಕರಿತೀವಿ. ಮೆಟಮಾರ್ಫಿಕ್ ರಾಕ್ ಅಂತ ಕರಿತೀವಿ. ಸರಿ. ಸೊ ಇದು ಹೇಗಾಗುತ್ತೆ? ಇದು ಹೇಗೆ ಅಂದ್ರೆ ರೂಪಾಂತರಗೊಳ್ಳುತ್ತೆ. ಸೊ ರೂಪಾಂತರ ಅಂದ್ರೆ ಮೆಟಮಾರ್ಫಿಸಮ್ ಅಂತ ಕರಿತೀವಿ ನಾವು. ಮೆಟಮಾರ್ಫಿಸಮ್ ಅಂದ್ರೆ ಸೊ ಈಗ ಸಣ್ಣ ಸಣ್ಣ ಲಾವಾ ಸ್ಟೋನ್ಗಳು ಇರ್ಬೋದು, ಮತ್ತೆ ಶೆಲ್ ಸ್ಟೋನ್ ಇರುತ್ತೆ, ಲೈಮ್ ಸ್ಟೋನ್ ಇರುತ್ತೆ. ಇದೆಲ್ಲ ಒಂದು ಸಮುದ್ರದಲ್ಲಿ ಹೋದಾಗ ಅದು ಒಂದು ಕಡೆ ಸೇರ್ಕೊಳ್ಳುತ್ತೆ. ಸೊ ಸೇರ್ಕೊಂಡಾಗ ಅದು ಒಂದು ಕಲ್ಲಾಗಿ ಪರಿವರ್ತನೆ ಆಗುತ್ತೆ. ಆ ರೀತಿ ಮಾರ್ಬಲ್ಗಳು ರೂಪಾಂತರಗೊಳ್ಳುತ್ತವೆ. ಸೊ ಆದ್ದರಿಂದ ಇದು ರೂಪಾಂತರ ಶಿಲೆಗಳು. ಇದು ಲಾವಾ, ಇದು ಬರೀ ಲಾವಾ ತಣ್ಣಗಿರೋದು ತಣ್ಣಗಾಗತ್ತೆ, ಅವಾಗ ಕಲ್ಲಾಗ್ಬಿಡುತ್ತೆ. ಇದು ರೂಪಾಂತರಗೊಳ್ಳುತ್ತೆ. ಓಕೆನಾ? ಸೊ ಇಂಡಿಯನ್ ಮಾರ್ಬಲ್ಸ್ ಸಿಮಿಲರ್ಲಿ, ಮಾರ್ಬಲ್ ಅಂದ್ಮೇಲೆ ಒಂದೇ ರೀತಿ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಬರ್ದಿದ್ದೀನಿ ಸ್ಟ್ರಾಂಗ್ ಅಂತ ಹೇಳಿ ಬರ್ದಿದ್ದೀನಿ. ಗ್ರನೈಟು ಮಾರ್ಬಲ್ಗಿನ್ನ 3 ಪಟ್ಟು ಸ್ಟ್ರಾಂಗ್ ಅಂತ ಹೇಳ್ಬೋದು. ಎಷ್ಟು? 3 3 ಪಟ್ಟು ಗಟ್ಟಿ ಅಂತ ಹೇಳ್ಬೋದು ನಾವು. ಮಾರ್ಬಲ್ಗಿನ್ನ ಗ್ರನೈಟ್ ಅಷ್ಟು ಗಟ್ಟಿ ಮೆಟೀರಿಯಲ್ ಅದು. ಏನಕ್ಕೆ ಅಂದ್ರೆ ಲಾವಾ, ಅದು ಲಾವಾ ಸ್ಟೋನ್ ಬೇಸಿಕಲಿ ಏನಂತ ಹೇಳ್ತಾರೆ ಅಂದ್ರೆ ಲಾವಾ ಸ್ಟೋನ್ ಡೈಮಂಡ್ ಆದ್ಮೇಲೆ ಎರಡನೇ ಗಟ್ಟಿಯಾದ ಮೆಟೀರಿಯಲ್ ಬಂದು ಲಾವಾ ಸ್ಟೋನ್ ಅಂತ ಹೇಳ್ತೀವಿ. ಲಾವಾ ಸ್ಟೋನ್. ಸೊ ನೆಕ್ಸ್ಟ್ ಇದು ಮಾರ್ಬಲ್, ಇಂಪೋರ್ಟೆಡ್ ಮಾರ್ಬಲ್ ಒಂದು ಸ್ವಲ್ಪ ಸಾಫ್ಟ್ ಮೆಟೀರಿಯಲ್. ಇದಕ್ಕಿನ್ನ ಒಂದು ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಇದು. ಸರಿನಾ? ರೂಪಾಂತರ ಶಿಲೆಗಳು ಬಂದು ಒಂದು ಸ್ವಲ್ಪ ಸಾಫ್ಟ್, ಇದು ಮೃದುವಾದ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಇಂಡಿಯನ್ ಮೆಟೀರಿಯಲ್ ಇಲ್ಲಿ ನಾನು ಬರ್ದಿದ್ದೀನಿ ಮೋರ್ ಸಾಫ್ಟರ್ ಅಂದ್ರೆ ತುಂಬಾ ಮೃದು ಅದು. ಸೊ ಎಲ್ಲದಕ್ಕಿಂತ ಮೃದು ಮೆಟೀರಿಯಲ್ ಅದು ಇಂಡಿಯನ್ ಮಾರ್ಬಲ್. ಸೊ ಏನಕ್ಕಪ್ಪ ಇಂಡಿಯನ್ ಮಾರ್ಬಲ್ ತುಂಬಾ ಮೃದು ಅಂತ ನೀನ್ ಹೇಳ್ತಾ ಇದೀಯ ಅಂದ್ರೆ ಇಂಡಿಯನ್ ಮಾರ್ಬಲ್ಸ್ ಆರ್ ನಾಟ್ ಮೆಚೂರ್ಡ್ ಅಂತ ನಾವು ಹೇಳ್ಬೋದು. ಇನ್ನೂ ಮೆಚೂರ್ ಆಗಿಲ್ಲ. ಸೊ ಏನಪ್ಪ ಮೆಚೂರಿಟಿ ಅಂದ್ರೆ ಸರ್, ಹಾಗಂದ್ರೆ ಏನು ಅಂದ್ರೆ ಈ ಇಟಲಿ ಬೇರೆ ದೇಶಗಳಲ್ಲಿ ಏನ್ ಮೆಟೀರಿಯಲ್ ಇದೆ ಆ ಮೆಟೀರಿಯಲ್ ಮೊದಲೇ ಫಾರ್ಮ್ ಆಗಿದೆ. ಸೊ ನಮ್ಮಲ್ಲೂ ಕಲ್ಲು ಫಾರ್ಮ್ ಆಗಿದೆ, ಬಟ್ ನಮ್ ಕಲ್ಲು ಫಾರ್ಮ್ ಆಗೋದಕ್ಕಿಂತ ಮುಂಚೆ ಅದು ಫಾರ್ಮ್ ಆಗಿದೆ. ನಮ್ ಕಲ್ಲುಗಳು ಒಂದು 100 ವರ್ಷ ಹಿಂದೆಗಡೆ ಫಾರ್ಮ್ ಆಗಿರ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು 100 ವರ್ಷಗಳ ಆದ್ಮೇಲೆ ಫಾರ್ಮ್ ಆಗಿದ್ರೆ, ಭೂಮಿ ಹುಟ್ಟಿದ ಮೇಲೆ ನಾನು ಮಾತಾಡ್ತಾ ಇರೋದು. ಇದು ಒಂದು 300 ವರ್ಷಗಳ ಆದ್ಮೇಲೆ ಇದು ಫಾರ್ಮ್ ಆಗಿರ್ಬೋದು. ಆ ರೀತಿ. ಸೊ ಯಾವ್ದು ಮೊದಲು ಹುಟ್ಟಿದೆ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ ಮೆಟೀರಿಯಲ್. ಗೊತ್ತಾಯ್ತಲ್ಲ ಸರ್? ಆ ರೀತಿ ಒಂದ್ ಸ್ವಲ್ಪ ಗಟ್ಟಿ ಇರುತ್ತೆ. ಯಾವುದು? ಇಟಾಲಿಯನ್ ಮೆಟೀರಿಯಲ್. ಇದಕ್ಕಿನ ಇದು ಗಟ್ಟಿ, ಇದಕ್ಕಿನ ಅದು ಗಟ್ಟಿ. ಗೊತ್ತಾಯ್ತಲ್ಲ? ಕ್ಲಿಯರ್ ಕಟ್ ಗೊತ್ತಾಯ್ತು ನಿಮ್ಗೆ? ಗೊತ್ತಾಯ್ತು. ಇದಕ್ಕೆ ಏನಕ್ಕೆ ಮೋರ್ ಸಾಫ್ಟ್ ಅಂತ ಕರಿತೇವೆ ಅಂದ್ರೆ ನಾಟ್ ಮೆಚೂರ್ಡ್ ಅಂತ ಹೇಳ್ತೀವಿ. ಸರಿ, ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಪೋರಸ್ ಅಂತ ಬರ್ದಿದ್ದೀನಿ. ಪೋರಸ್ ಅಂದ್ರೆ ಏನೋ ಸರ್, ನನ್ನ ಇಂಗ್ಲಿಷ್ ಏನು ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಬೈಕೊಳ್ಬೇಡಿ ಯಾರು. ನನ್ನ ವಾಯ್ಸ್ ಕೇಳಿಸ್ಕೊಡ್ರೆ ತುಂಬಾ ಸಂತೋಷ. ಸೊ ಪೋರಸ್ ಅಂತ ಬರ್ದಿದ್ದೀನಿ. ಪೋರಸ್ ಅಂದ್ರೆ ಏನು? ಇದು ಗ್ರನೈಟ್ ಫಾರ್ ಎಕ್ಸಾಂಪಲ್, ಇದು ನೋಡ್ತಾ ಇದೀರಲ್ಲ, ಇದು ಗ್ರನೈಟ್ ಇದು. ಸೊ ಇದ್ರ ಮೇಲ್ಗಡೆ ನಾನು ಏನೋ ಒಂದು ಆಯಿಲ್ ಇಲ್ಲಾಂದ್ರೆ ಪೌಡ್ರು, ಖಾರ ಪುಡಿನೋ ಏನೋ ಹಾಕ್ದೆ, ಆಯ್ತಾ? ಅದು ಹೇಗೆ ಹೇಳ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡೋದು ಅಂತ. ಸೊ ಅಬ್ಸರ್ವ್ ಮಾಡೋದನ್ನ ನಾವು ಪೋರಸ್ ಅಂತ ಕರಿತೀವಿ. ಸೊ ಈ ಮೆಟೀರಿಯಲ್ ಪೋರಸ್ ಮೆಟೀರಿಯಲ್ ಇದು. ಗ್ರನೈಟ್ ಇದು ಅಬ್ಸರ್ವ್ ಮಾಡುತ್ತೆ, ಬಟ್ ಕಮ್ಮಿ ಮಾಡುತ್ತೆ, ತುಂಬಾ ಕಮ್ಮಿ ಮಾಡುತ್ತೆ ಇದು ಮೆಟೀರಿಯಲ್. ಸೊ ಏನಕ್ಕೆ ಕಮ್ಮಿ ಮಾಡುತ್ತೆ? ಲಾವಾ ಸ್ಟೋನ್ಸ್ ನೀವು ಗ್ರನೈಟ್ ಎಲ್ಲಾರು ನೋಡಿ ಪ್ರಪಂಚದ ಮೇಲೆ ತುಂಬಾ ಡಾರ್ಕ್ ಕಲರ್ ಅಲ್ಲೇ ಇರುತ್ತೆ. ಡಾರ್ಕ್ ಕಲರ್ ಇರುತ್ತೆ. ಡಾರ್ಕ್ ಕಲರ್ ಮೆಟೀರಿಯಲ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ತುಂಬಾ ಕ್ಲೋಸ್ ಆಗಿರುತ್ತೆ. ನಿಮ್ಗೆ ತುಂಬಾ ಕ್ಲೋಸ್ ಆಗಿರುತ್ತೆ ಮಾಲಿಕ್ಯೂಲ್ಸ್. ಅದರಿಂದ ಈ ಮೆಟೀರಿಯಲ್ ಪೋರಸ್ ಇರುತ್ತೆ, ನ್ಯಾಚುರಲ್ ಅದ್ರ ಸ್ವಭಾವ ಅದು, ಬಟ್ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ. ಗೊತ್ತಾಯ್ತಲ್ಲ ನಿಮ್ಗೆ? ಸೊ ನೆಕ್ಸ್ಟ್ ಇದು ನಾನು ಮೋರ್ ಪೋರಸ್ ಅಂತ ಬರ್ದಿದ್ದೀನಿ ಮಾರ್ಬಲ್. ಸೊ ಕಂಪೇರ್ಡ್ ಟು ಗ್ರನೈಟ್ ಇದು ಒಂದ್ ಸ್ವಲ್ಪ ಪೋರಸ್ನೆಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಎಳೆದುಕೊಳ್ಳುವ ಸ್ವಭಾವ ಜಾಸ್ತಿ ಇರುತ್ತೆ. ಬಟ್ ಇದನ್ನ ನಾವು ಇದರಲ್ಲಿ ರಿವೋ ಪ್ರೋಸೆಸ್ ಅಂತ ಮಾಡ್ತೀವಿ, ಅಂದ್ರೆ ಬ್ಲಾಕ್ ರೀಇನ್ಫೋರ್ಸ್ಮೆಂಟ್ ಪ್ರೋಸೆಸ್ ಅಂತ. ಸೊ ಈ ಪ್ರೋಸೆಸ್ನ ನಾವು ಮಾಡಿದಾಗ ಕಲ್ಲಿಗೆ, ಇದು ಎಲ್ಲರೂ ಮಾಡೋದಿಲ್ಲ ಸರ್, ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಕ್ವಾಲಿಟಿ ಕೊಡ್ತಾರೆ ಮೆಟೀರಿಯಲ್ ಅವ್ರು ಮಾತ್ರ ಈ ಪ್ರೋಸೆಸ್ನ ಮಾಡ್ತಾರೆ. ಪ್ರತಿಯೊಂದು ಪ್ರೋಸೆಸ್
ಮಾರ್ಬಲ್ನ ರೇಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಪ್ರೊಸೆಸ್ ಆದಷ್ಟು ಜಾಸ್ತಿ. ಹೌದು ಹೌದು, ಪ್ರೋಸೆಸ್ ಮಾಡ್ತೀವಿ ತಂದಾಗ. ತುಂಬಾ ಜನ ಈ ಪ್ರೋಸೆಸ್ ಮಾಡೋದಿಲ್ಲ, ಹಾಗೆ ಕಟ್ ಮಾಡ್ಬಿಟ್ಟು ನಿಮ್ಗೆ ಎಪಾಕ್ಸ್ ಹಾಕಿ ಪಾಲಿಶ್ ಮಾಡಿ ಕೊಡ್ತಾರೆ, ರಾ ಕೊಟ್ಬಿಡ್ತಾರೆ. ಹೌದು, ಗೊತ್ತಾಯ್ತಲ್ಲ. ಸೊ ಈ ಪ್ರೋಸೆಸ್ ಮಾಡೋದ್ರಿಂದ ಕಲ್ಲು ತುಂಬಾ ಸಾಲಿಡ್ ಆಗತ್ತೆ, ಮಾರ್ಬಲ್ಲು ತುಂಬಾ ಸಾಲಿಡ್ ಆಗುತ್ತೆ, ಗ್ರನೈಟ್ಗಿನ್ನ ಪೋರಸ್ನೆಸ್ ಕಮ್ಮಿ ಆಗತ್ತೆ. ಓಕೆ, ಗೊತ್ತಾಯ್ತಲ್ಲ. ಸೊ ಈ ಬ್ಲಾಕ್ ರಿಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ, ಗೊತ್ತಾಯ್ತು. ಅದು ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಮಾರ್ಬಲ್ಸ್ ಅಲ್ಲಿ. ಸೊ ಇದು ಮಾಡಿಲ್ಲ ಅಂದ್ರೆ ತುಂಬಾ ಪೋರಸ್ ಇರುತ್ತೆ ಮಾರ್ಬಲ್, ಇದು ಮಾಡಿದ್ರೆ ತುಂಬಾ ಸಾಲಿಡ್ ಆಗಿ ಕಾಣುತ್ತೆ. ಏನಪ್ಪ ಅದು ಬ್ಲಾಕ್ ರಿಇನ್ಫೋರ್ಸ್ಮೆಂಟ್ ಅಂತ ನೀವು ಕೇಳ್ಬೋದು, ಕೇಳಿದ್ರೆ ಅದು ತುಂಬಾ ಡೀಪ್ ಆಗಿ ಹೋಗುತ್ತೆ. ಮತ್ತೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ, ಇನ್ನೊಂದ್ಸಲಿ ನಿಮ್ಗೆ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಸೇಮ್ ಅದೇ ರೀತಿ ಇಂಡಿಯನ್ ಮಾರ್ಬಲ್ಲು ಆಸ್ ಐ ಟೋಲ್ಡ್ ಯು, ಇದಕ್ಕಿನ್ನ ಅದು ಮೃದುವಾಗಿರೋದ್ರಿಂದ ಮೃದು ಸ್ವಭಾವ ಯಾವ್ಯಾವ್ದು ಇರುತ್ತೆ ಅದೆಲ್ಲ ತುಂಬಾ ಪೋರಸ್ ಇರುತ್ತೆ, ಜಾಸ್ತಿ ಪೋರಸ್ ಇರುತ್ತೆ. ಸೊ ಈ ನಮ್ಮ ಇಂಪೋರ್ಟೆಡ್ ಮಾರ್ಬಲ್ಗಿನ್ನ ಇಂಡಿಯನ್ ಮಾರ್ಬಲ್ ತುಂಬಾ ಪೋರಸ್ನೆಸ್ ಇರುತ್ತೆ, ಅಬ್ಸರ್ವ್ ಮಾಡೋ ಪವರ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇಂಡಿಯನ್ ಮಾರ್ಬಲ್ಸ್ ತುಂಬಾ ಕೋಲ್ಡ್ ಆಗುತ್ತೆ. ಗೊತ್ತಾಯ್ತಲ್ಲ ಸರ್. ಸೊ ಮಾರ್ಬಲ್ನ ಯಾಕೆ ಅವಾಯ್ಡ್ ಮಾಡ್ತಾರೆ ಜನ ಅಂದ್ರೆ ಇದೊಂದೇ ರೀಸನ್. ಏನು ಅಂದ್ರೆ ಮಾರ್ಬಲ್ ತುಂಬಾ ತಣ್ಣಗಾಗುತ್ತೆ, ತಂಪಾಗಿರುತ್ತೆ ಅನ್ನೋದೊಂದು ಸ್ವಭಾವ ನಮ್ಮ ಇಂಡಿಯನ್ಸ್ ಅಲ್ಲಿ ಸರ್ ಯೂಶಲಿ. ಸೊ ನಮ್ ಇಂಡಿಯನ್ ಮಾರ್ಬಲ್ ಖಂಡಿತವಾಗ್ಲೂ ಸರ್ ಅದು ಮೆಚ್ಯೂರ್ ಆಗಿಲ್ಲ ಅಂತ ಹೇಳ್ತಾ ಇದೀವಿ, ಸಾಫ್ಟ್ ಸ್ಟೋನ್ ಅಂತ ಹೇಳ್ತಾ ಇದೀವಿ, ಅದಕ್ಕೆ ತುಂಬಾ ತಣ್ಣಗಾಗುತ್ತೆ, ತಂಪು ಜಾಸ್ತಿ. ನನ್ನ ಸಜೆಷನ್ ಏನು ಅಂದ್ರೆ ಸೌತ್ ಅಂತ ಹೇಳ್ತೀವಿ ನಾವು. ಸೌತ್ ಈಗ ನಾವು ಕರ್ನಾಟಕದಲ್ಲಿ ಇದೀವಿ, ನಮ್ದು ಬಂದು ಇಂಡಿಯಾದಲ್ಲಿ ಕೆಳಗಡೆ ಭಾಗದಲ್ಲಿ ಬರುತ್ತೆ ಸೌತ್ ಅಲ್ಲಿ. ನಮ್ಮಲ್ಲಿ ಏನು ಅಂದ್ರೆ ಎನ್ವಿರಾನ್ಮೆಂಟ್ ಸಡನ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಸಡನ್ ಆಗಿ ಮಳೆ ಬರುತ್ತೆ, ಸಡನ್ ಆಗಿ ಚಳಿ ಆಗುತ್ತೆ. ಅದಕ್ಕೆ ಉತ್ತಮ ಯಾವುದು ಅಂದ್ರೆ ಇಂಪೋರ್ಟೆಡ್ ಮಾರ್ಬಲ್ ಬೆಸ್ಟ್ ಅಂತೀರಾ. ಬೆಸ್ಟ್ ಮಾರ್ಬಲ್ ಇದು, ಮಾರ್ಬಲ್ ಅಲ್ಲಿ ನಾನು ಹಾಕ್ತೀನಿ ಅಂದ್ರೆ. ಸೊ ಇಂಪೋರ್ಟೆಡ್ ಮಾರ್ಬಲ್ ಇಸ್ ಅ ಬೆಸ್ಟ್ ಮೆಟೀರಿಯಲ್ ಅಂತ ಹೇಳ್ಬೋದು. ಇದು ಏನಪ್ಪಾ ಹಂಗಂದ್ರೆ ಏನ್ ನಮ್ಮ ಇಂಡಿಯನ್ ಮೆಟೀರಿಯಲ್ ಯಾರು ತಗೊಳಂಗೇ ಇಲ್ವಾ ನೀನ್ ಹೇಳೋದ್ ನೋಡಿದ್ರೆ ಅಂತ ಕೇಳ್ಬೋದು ನೀವು. ಇದು ತುಂಬಾ ಜನ ನಾರ್ತ್ ಅಲ್ಲಿ ಯೂಸ್ ಮಾಡ್ತಾರೆ. ನಾರ್ತ್ ಅವ್ರಿಗೆ ಏನು ಅಂದ್ರೆ ಅಲ್ಲಿ ತುಂಬಾ ಅವ್ರಿಗೆ ಸೆಕೆ ಬಿಸಿ ಇರುತ್ತೆ, ಅವ್ರಿಗೆ ಇದೊಂದು ಸ್ವಲ್ಪ ತಂಪಾಗಿರುತ್ತೆ ಮೆಟೀರಿಯಲ್, ಗೊತ್ತಾಯ್ತಾ. ಸೊ ಹೀಗೆ ಪ್ರತಿಯೊಂದು ಕಡೆನೂ ಅಷ್ಟೇನೆ ನಾವು ನೋಡ್ಬೇಕು, ಅದನ್ನ ಯಾಕೆ ಅಲ್ಲಿ ಯೂಸ್ ಮಾಡಬಾರ್ದು, ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ನೋಡ್ಬೇಕು, ಗೊತ್ತಾಯ್ತಲ್ಲ ಸರ್. ಹೀಗೆ ನಮ್ಮ ನೇಚರು ಅದು ಡಿಪೆಂಡ್ ಆಗುತ್ತೆ. ಇಲ್ಲಿ ನಾವು ರೀಇನ್ಫೋರ್ಸ್ಮೆಂಟ್ ಮಾಡಿಲ್ಲ ಅಂದ್ರೂ ಇದು ಒಂದು ಸ್ವಲ್ಪ ತಣ್ಣಗಾಗುತ್ತೆ. ಈ ಪ್ರೋಸೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೀಇನ್ಫೋರ್ಸ್ಮೆಂಟ್, ಬ್ಲಾಕ್ ರೀಇನ್ಫೋರ್ಸ್ಮೆಂಟ್ ಪ್ರೋಸೆಸ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ ಮಾಡೋದ್ರಿಂದ ಅದು ಏನಾಗುತ್ತೆ, ಮೋರ್ ಸಾಲಿಡ್ ಆಗುತ್ತೆ, ಮಾರ್ಬಲ್ ತಣ್ಣಗಾಗೋದಿಲ್ಲ, ಗ್ರನೈಟ್ಗಿನ್ನ ಕಮ್ಮಿ ತಣ್ಣಗಾಗುತ್ತೆ. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಏನ್ ಬರ್ದಿದ್ದೀನಿ ನಾನು, ಹೌದು. ಸೊ ಇದು ಏನ್ ಪಾಲಿಶ್ ಅಂತ ಬರ್ದಿದ್ದೀನಿ, ಕಾಂಟ್ ರೀಪಾಲಿಶ್. ಗ್ರನೈಟು ತುಂಬಾ ಕಠಿಣವಾದ ಕಲ್ಲು, ಅಗ್ನಿಶಿಲೆಗಳದು. ಅದು ಏನು ಅಂದ್ರೆ ಜನಗಳು ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಮಾರ್ಬಲ್ ಅನ್ನೋದನ್ನ ನಾವು ಏನಾರು ಅದ್ರ ಮೇಲೆ ಕರೆಗಿರೆ ಏನಾರು ಆದಾಗ, ಸೊ ಏನಾರು ಬಿದ್ದು ಅದು ಅಬ್ಸರ್ವ್ ಮಾಡ್ಬಿಟ್ಟಾಗ, ಪೋರಸ್ ಆದಾಗ ನೀವು ಬಫಿಂಗ್ ಮಾಡಿ ಅದನ್ನ ರೀಪಾಲಿಶ್ ಮಾಡ್ಬೋದು ಮಾರ್ಬಲ್ನ ಒಂದು 5 ವರ್ಷಕ್ಕೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸರ್, ಈಗ ತುಂಬಾ ಜನ ತಗೊಂಡೋಗಿ 5 ವರ್ಷ ಆಗಿರುತ್ತೆ ಹಾಕಿರ್ತಾರೆ ಮನೆಯಲ್ಲಿ, ಹಾಕಿದ್ಮೇಲೆ ಅವರು ಒಂದು ಸ್ವಲ್ಪ ಹಳೆ ತರ ಕಾಣ್ತಿದೆಯಪ್ಪ ಇರ್ಲಿ ಅಂತ ಹೇಳ್ಬಿಟ್ಟು ಏನು ಕರೆ ಆಗಿರಲ್ಲ, ಆದ್ರೂ ಬೇಕು ಅಂತ ಒಂದು 5 ವರ್ಷ ಆದ್ಮೇಲೆ ಒಂದ್ಸತಿ ರೀಪಾಲಿಶ್ ಮಾಡ್ತಾರೆ. ಮಾಡಿದಾಗ ಅದು ಏನ್ ಈಗ ಜಸ್ಟ್ ತಗೊಂಡೋಗಿ ಹಾಕಿರೋ ತರ ಕಾಣ್ತಾ ಇರುತ್ತೆ, ಹೊಳಿತಾ ಇರುತ್ತೆ ಮಾರ್ಬಲ್. ಸೊ ಆ ರೀತಿ ನೀವು ಇದು 12 mm ಆಗೋವರೆಗೂ ನೀವು ಪಾಲಿಶ್ ಮಾಡ್ತಾನೆ ಇರ್ಬೋದು. ಅಂದ್ರೆ ಒಂದು 5-6 ಸತಿ ನೀವು ರೀಪಾಲಿಶ್ ಮಾಡ್ಕೋಬಹುದು ಮಾರ್ಬಲ್ನ. ಹೌದು, ಅದೇ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಗ್ರನೈಟ್ ಅಲ್ಲಿ ನಾವು ತಗೊಂಡೋಗಿ ಹಾಕಿದ್ಮೇಲೆ ಜನಗಳು ಅದನ್ನ ಪಾಲಿಶ್ ಮಾಡೋದಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಕಾಂಟ್ ರೀಪಾಲಿಶ್, ವಿ ಕ್ಯಾನ್ ರೀಪಾಲಿಶ್. ಗೊತ್ತಾಯ್ತಲ್ಲ ಸರ್. ಇದನ್ನು ತುಂಬಾ ಇಂಪಾರ್ಟೆಂಟ್ ಈ ವಿಷಯ, ಜನಗಳು ಗೊತ್ತೇ ಇರಲ್ಲ. ಗ್ರನೈಟ್ ಯಾಕೆ ಪಾಲಿಶ್ ಮಾಡಕ್ಕಾಗಲ್ಲ, ಏನಾಗುತ್ತೆ ಮೇಲ್ಗಡೆ ಸರ್? ಇದು ಗ್ರನೈಟ್ ತುಂಬಾ ಸ್ಟ್ರಾಂಗ್ ಮೆಟೀರಿಯಲ್ ಸರ್. ಇದಕ್ಕೆ ತುಂಬಾ ಪ್ರೆಷರ್ ಇರಬೇಕು, ಗೊತ್ತಾಯ್ತಾ. ಈ ಮಿಷಿನ್ ಅಲ್ಲಿ ಹೊತ್ತಿ ಅದನ್ನ ಪಾಲಿಶ್ ಮಾಡಬೇಕು, ಅವಾಗ ಮಾತ್ರ ತಗೊಳ್ಳೋದು. ಈಗ ನಾವು 10 ಜನ ನಿಂತ್ಕೊಂಡು ಅದ್ಮೇಲೆ ಪ್ರೆಷರ್ ಆಗಿ ಪಾಲಿಶ್ ಮಾಡ್ತೀನಿ ಅಂದ್ರೆ ತಗೊಳ್ಳಲ್ಲ, ಚಾನ್ಸೇ ಇಲ್ಲ. ಸೊ ಮಾರ್ಬಲ್ ಏನು ಸಾಫ್ಟ್ ಮೆಟೀರಿಯಲ್, ಸೊ ಅದಕ್ಕೆ ಅದು ನಾವು ಮ್ಯಾನ್ಯಲ್ ಆಗಿನೂ ಪಾಲಿಶ್ ಮಾಡಬಹುದು, ಗೊತ್ತಾಯ್ತಲ್ಲ ಸರ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಿ ಕಾಂಟ್ ರೀಪಾಲಿಶ್, ವಿ ಕ್ಯಾನ್ ರೀಪಾಲಿಶ್. ಇಂಡಿಯನ್ ಮಾರ್ಬಲ್ ನಾವು ಅದೇ ರೀತಿ ರೀಪಾಲಿಶ್ ಮಾಡಬಹುದು. ಮತ್ತೆ ಹೇಳ್ತಾ ಇದೀನಿ, ಇಂಡಿಯನ್ ಮಾರ್ಬಲ್ ನ ನಾನು ಸೌತ್ ಅಲ್ಲಿ ಸಜೆಸ್ಟ್ ಮಾಡೋದಿಲ್ಲ ಖಂಡಿತ. ನಾರ್ತ್ ಅಲ್ಲಿ ತುಂಬಾ ಜನ ಈ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಅದೇನೇ ಈಗ ನಾವು ಮಾತಾಡ್ದಂಗೆ ಗುಡ್ ಫಾರ್ ಆಲ್ ವೆದರ್ ಕಂಡೀಷನ್ಸ್. ಸೊ ಇಲ್ಲಿ ನಮ್ಮ ಗ್ರನೈಟು ಅಷ್ಟೇನೆ ನಾವು ಸೌತಲ್ಲಿ ಯೂಸ್ ಮಾಡ್ಬೋದು, ಎಲ್ಲ ವೆದರ್ ಕಂಡೀಷನ್ಸ್ಗೆ ಅದು ಮ್ಯಾಚ್ ಆಗುತ್ತೆ,
ಚೆನ್ನಾಗಿರುತ್ತೆ. ಬೆಸ್ಟ್ ಸೊ ತುಂಬಾ ಕೋಲ್ಡ್ ಆಗಲ್ಲ, ಏನಕ್ಕೆ ತುಂಬಾ ಸ್ಟ್ರಾಂಗ್ ಮೆಟೀರಿಯಲ್ ಆಗಿರೋದ್ರಿಂದ. ಓಕೆನಾ. ಈಗ ಅದೇ ನಾವು ಇಂಡಿಯನ್ ಮಾರ್ಬಲ್ ನೋಡಿದ್ರೆ ತುಂಬಾ ಕೋಲ್ಡ್ ಆಗುತ್ತೆ. ಇಂಪೋರ್ಟೆಡ್ ಮಾರ್ಬಲ್ ವಿಚ್ ಹ್ಯಾವ್ ಡನ್ ಬ್ಲಾಕ್ ರೀಇನ್ಫೋರ್ಸ್ಮೆಂಟ್ ಪ್ರೋಸೆಸ್, ಅದು ಮಾತ್ರ ನಿಮಗೆ ಗ್ರನೈಟ್ಗಿನ್ನ ಕಮ್ಮಿ ಕೋಲ್ಡ್ ಆಗುತ್ತೆ. ಬೇರೆ ಮೆಟೀರಿಯಲ್ ಖಂಡಿತ ಕೋಲ್ಡ್ ಆಗುತ್ತೆ. ಹೌದು. ಸೊ ಇದು ಕ್ವಾಲಿಟಿ. ಸೊ ಇಲ್ಲಿ ಈಗ ನೀವು ಮೇಲ್ ಯಾವ್ದು ಅಂತ ಕೇಳಿದ್ರಿ, ನನ್ನ ಪ್ರಕಾರ ಒಂದು ಇದು ಡಿಲೀಟ್ ಆಯ್ತಾ, ಸೌತ್ ಅವ್ರಿಗೆ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಎರಡಿದೆ. ಸೊ ಎರಡರಲ್ಲಿ ನಾನು ಹೆಂಗಮ್ಮ ಚೂಸ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಬಡ್ಜೆಟ್ ನ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಬಡ್ಜೆಟ್. ಸೊ ಇದು ನಮಗೆ 50 ರೂಪಾಯಿ, ನಾನು ಹೇಳ್ದಂಗೆ 50 ರೂಪಾಯಿಂದ ನಮ್ಮಲ್ಲಿ 220 ರೂಪಾಯಿವರೆಗೂ ನಮ್ಮ ಹತ್ರ ಗ್ರನೈಟ್ಸ್ ಇದೆ. ಸರಿನಾ. ನಮ್ಮ ಬಡ್ಜೆಟ್ ಇಷ್ಟರಲ್ಲಿದ್ರೆ ನಾವು ಗ್ರನೈಟ್ಗೆ ಹೋಗ್ಬೋದು. ನೆಕ್ಸ್ಟ್ ನಮ್ದು ಬಡ್ಜೆಟ್ ಬಂದು 300 ರೂಪಾಯಿಂದ 600 ರೂಪಾಯಿ ಒಳಗಿದ್ರೆ ನಾವು ಮಾರ್ಬಲ್ಗೆ ಹೋಗ್ಬೋದು. ಇಟಾಲಿಯನ್ ಮಾರ್ಬಲ್ಗೆ ಹೋಗ್ಬೋದು. ಇಟಾಲಿಯನ್ ಮಾರ್ಬಲ್ ಬ್ಯೂಟಿ ಏನು ಅಂದ್ರೆ, ಇಲ್ಲಿ ನಿಮಗೆ ಸಾವಿರಾರು ಡಿಸೈನ್ ಸಿಗುತ್ತೆ. ಸಾವಿರ ಡಿಸೈನ್. ಒಂದು ಬ್ಲಾಕ್ ಇಂದ ನೆಕ್ಸ್ಟ್ ಬ್ಲಾಕ್ ಸೇಮ್ ಇರಲ್ಲ, ಅದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ, ಒಂದು ಗಿಡದ ಬೇರು ನೀವು ಒಂದ್ ಕಡೆ ಮಣ್ಣು ತೆಗೆದ್ರೆ ಆ ಬೇರು ಹಿಂಗೆಲ್ಲ ಹೋಗಿರುತ್ತೆ. ನೆಕ್ಸ್ಟ್ ಪಕ್ಕದಲ್ಲೇ ಮಣ್ಣು ತೆಗೆದ್ರೆ ಬೇರೆ ಹೋಗಿರುತ್ತೆ. ಸೊ ಆ ರೀತಿ ಬ್ಲಾಕ್ ಟು ಬ್ಲಾಕ್ ತುಂಬಾ ಡಿಫ್ರೆನ್ಸ್ ಮೇಕ್ ಮಾಡುತ್ತೆ ಇದು. ಸೊ ಅದರಿಂದ ಏನು ಹೇಳ್ತೀವಿ ಅಂದರೆ, ನೀವು ಗ್ರನೈಟಿಗೆ ಬಂದಾಗ ಕಸ್ಟಮರ್ಗಳು ತುಂಬ ಜನ ನನಗೆ ಹೇಳ್ತಾರೆ ಏನಂತ, ಏನಮ್ಮ ಎಲ್ಲ ರೆಗ್ಯುಲರ್ ಡಿಸೈನ್ಸೇ ಇದೆ ಅಮ್ಮ, ಎಲ್ಲರ ಹತ್ರ ಇರೋ ಡಿಸೈನ್ಸೇ ನಿನ್ನ ಹತ್ರನೂ ಇದೆ ಅಂತ ಹೇಳ್ತಾರೆ. ಎಲ್ಲರೂ ಇರೋ ಹತ್ರ ಡಿಸೈನ್ ದೇವ್ರು ಭಗವಂತ ಮಾಡಿರೋ ಕಲ್ಲದು. ನಾವು ಅದನ್ನ ನಾನು ನಿನ್ನ ಪೇಂಟ್ ಮಾಡಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಎಲ್ಲರ ಹತ್ರ ಇದೆ ಅಂತ. ಆದ್ರೆ ಇರೋದ್ರಲ್ಲಿ ನಾನು ಒಳ್ಳೆ ಕ್ವಾಲಿಟಿ ಕೊಡ್ಬೋದು ನಿಮ್ಗೆ ಅಷ್ಟೇ. ಸೊ ಬೇರೆ ಕಲ್ಲು ನಾನು ಈಗ ಪೇಂಟ್ ಹೊಡೆದು ತಗೊಂಬರಕ್ಕಾಗೋದಿಲ್ಲ. ಸೊ ಏನ್ ದೇವರು ಕೊಟ್ಟಿದ್ದಾನೆ ಆ ಕಲ್ಲನ್ನ ತಂದು ನಾವು ಇಲ್ಲಿ ಇಡಬೇಕು, ಸೇಲ್ ಮಾಡಬೇಕು. ಇಲ್ಲಿ ಏನು ಅಂದ್ರೆ ನಾನು ಹೇಳ್ದಂಗೆ ಬೇರ್ಗಳು ಹೋದಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಪ್ಯಾಟ್ರನ್ಸ್ ಎಲ್ಲ ಜಾಸ್ತಿ. ಇದರಲ್ಲಿ ಸಾವಿರಾರು ಡಿಸೈನ್ಸ್ ನಿಮಗೆ ಸಿಗೋದಕ್ಕೆ ಚಾನ್ಸ್ ಅದರಿಂದ ಗೊತ್ತಾಯ್ತು ಸರ್. ಸೊ ನಿಮಗೆ ವೆರೈಟಿ ಬೇಕು ಅಂದರೆ ನೀವು ಬಡ್ಜೆಟ್ಟು ನೋಡಬೇಕು ಒಂದು ಸ್ವಲ್ಪ. ಓಕೆನಾ. ಇಲ್ಲ ನನ್ನ ಬಡ್ಜೆಟಲ್ಲಿ ನಾನು ಖುಷಿ ಇದ್ದೀನಿ ಅಂದರೆ, ಇದರಲ್ಲೂ ನಮಗೆ ತುಂಬ ಗ್ರನೈಟಲ್ಲಿ ಡಾರ್ಕ್ ಕಲರ್ ಜಾಸ್ತಿ ಬರುತ್ತೆ. ನನ್ನ ಸಜೆಷನ್ ಏನಂದರೆ ಡಾರ್ಕ್ ಕಲರ್ ಡಾರ್ಕ್ ಕಲರ್ಗೆ ಹೋಗಿ. ಲೈಟ್ ಕಲರ್ಗೆ ಹೋದಷ್ಟು ನಿಮಗೆ ಪೋರಸ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಲೈಟ್ ಕಲರ್ಸಲ್ಲಿ ಮಾಲಿಕ್ಯೂಲ್ಸ್ ಒಂದು ಸ್ವಲ್ಪ ಕಮ್ಮಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಡಾರ್ಕ್ ಕಲರ್ಸ್ ಅಲ್ಲಿ ನಿಮಗೆ ಏನು ಅಂದ್ರೆ, ಡಾರ್ಕ್ ಕಲರ್ಸ್ ಅಲ್ಲಿ ಪೋರಸ್ನೆಸ್ ಕಮ್ಮಿ, ಮೇಂಟೆನೆನ್ಸ್ ಕಮ್ಮಿ. ಲೈಟ್ ಕಲರ್ಸ್ ಹೋದಾಗ ಆಲ್ವೇಸ್ ಮೇಂಟೆನೆನ್ಸ್ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ನನ್ನ ಸಜೆಷನ್ ಗ್ರನೈಟ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಡಾರ್ಕ್ ಕಲರ್ಸ್ಗೆ ಹೋಗಿ. ಡಾರ್ಕ್ ಕಲರ್ ತುಂಬಾ ಡಾರ್ಕ್ ಹೋಗಬೇಕಾಗಿಲ್ಲ. ನಾವು ಈಗ ಫಸ್ಟ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದಂಗೆ ಚಾಕ್ಲೇಟ್ ಬ್ರೌನ್, ಸೀ ರೆಡ್ ಕಲರ್ ಇದರ ತುಂಬಾ ತೋರಿಸಿದೆ ನಾನು. ಆ ತರ ಮೆಟೀರಿಯಲ್ ನಾವು ಮಾಡ್ಬೋದು. ಸೊ ಬಡ್ಜೆಟ್ ಫ್ರೆಂಡ್ಲಿ ಅಂದ್ರೆ ನೀವು 50 ರೂಪಾಯಿ ಮೆಟೀರಿಯಲ್ ಹಾಕ್ಬೋದು. ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹೇಳಿದ್ರೆ. ಇವಾಗ ಸ್ವಲ್ಪ ಕ್ವಾಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡೋಣ. ಎಸ್, ಕ್ವಾಡ್ಸ್. ನಿಮಗೆ ಕ್ವಾಡ್ಸ್ ಅಂದ್ರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಮಹಿಳೆಯರಿಗೆ ಪ್ರಿಯವಾದ ಒಂದು ಸೆಕ್ಷನ್ ಅದು. ನಿಮಗೆ ಈಗ ನಾನು ಕ್ವಾಡ್ಸ್ ಬಗ್ಗೆ ಖಂಡಿತ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ಬನ್ನಿ ಸರ್. ಏನಪ್ಪ ಏನೋ ಒಂದು ಮಾರ್ಬಲ್ ಪೀಸ್ ನ ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾನೆ ಅಂತ ಕನ್ಫ್ಯೂಷನ್ ನೋಡ್ತಾ ಇದೀರಲ್ಲ ಸರ್, ಇದು ಮಾರ್ಬಲ್ ಅಲ್ಲ, ಇದನ್ನ ಕ್ವಾಡ್ಸ್ ಅಂತ ಕರಿತೀವಿ. ನೀವು ನೋಡ್ತಾ ಇದೀರಲ್ಲ, ಕಲಿಂಗ ಸ್ಟೋನ್ ಅನ್ನೋ ಬ್ರ್ಯಾಂಡ್ ಇದು. ಸೊ ಇದು ಕ್ವಾಡ್ಸ್. ಸೊ ಕ್ವಾಡ್ಸ್ ನ ತುಂಬಾ ಜನ ಈಗ ಟ್ರೆಂಡ್ ಆಗ್ಬಿಟ್ಟಿದೆ ಸರ್. ಸೊ ಇದನ್ನ ನಾವು ಕಿಚನ್ ಕೌಂಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಮಾರ್ಬಲ್ ರಿಪ್ಲಿಕಾ ಅಂತ ಹೇಳ್ತೀವಿ. ಮಾರ್ಬಲ್ ಹೇಗಿರುತ್ತೆ ಅದೇ ರೀತಿ ಬರುತ್ತೆ ಈ ಮೆಟೀರಿಯಲ್ಗಳು. ನೀವು ನೋಡ್ಬೋದು ಇಲ್ಲಿ ತುಂಬಾ ವೇರಿಯಂಟ್ಸ್ ಇದೆ ನನ್ನಲ್ಲಿ, ಕರೆಕ್ಟ್ ಅಲ್ಲ. ಸೊ ಇದನ್ನ ನಾವು ಕಿಚನ್ ಕೌಂಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಕಿಚನ್ ಡ್ಯಾಡಗೂ ಯೂಸ್ ಮಾಡ್ತೀವಿ, ಬಾತ್ರೂಮ್ ಅಲ್ಲಿ ಕೌಂಟರ್ಸ್ಗೆ ಯೂಸ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ಲಿ ನಾನ್ ಪೋರಸ್ ಮೆಟೀರಿಯಲ್. ಸೊ ಇದು ಮ್ಯಾನ್ ಮೇಡು, ಇಂಜಿನಿಯರ್ಡ್ ಸ್ಟೋನ್ ಅಂತ ಹೇಳ್ತೀವಿ. ಕಂಪ್ಲೀಟ್ಲಿ ನಾನ್ ಪೋರಸ್ ಮೆಟೀರಿಯಲ್. ಸರಿನಾ. ನಿಮ್ಗೆ ನೆಕ್ಸ್ಟ್ ಹೀಟ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಎಷ್ಟೇ ಬಿಸಿ ಇದ್ರೂ ಇದು ಮೆಲ್ಟ್ ಆಗೋದಿಲ್ಲ ಸ್ಟೋನ್, ಗೊತ್ತಾಯ್ತಲ್ಲ ಸರ್. ಇದು ಕ್ವಾಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಇದು ಕ್ವಾಡ್ಸ್, ಮಾರ್ಬಲ್ ಅಲ್ಲ. ಓಕೆನಾ. ಸೊ ಮಾರ್ಬಲ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ನಾನು ಕೌಂಟರ್ಗೆ ಹಾಕಕ್ ಆಗ್ತಾ ಇಲ್ವಲ್ಲ ಸರ್, ಒಂದ್ ಸ್ವಲ್ಪ ಪೋರಸ್ನೆಸ್ ಅಂತೀರಾ, ಅಂತವ್ರಿಗೆಲ್ಲ ನೋಡಿ ಕ್ವಾಡ್ಸ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೀವು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರೆ. ಹೌದು ಅಲ್ವಾ. ಸೊ ಇದು ತುಂಬಾ ಕಂಪ್ರೆಸ್ ಮಾಡಿರ್ತಾರೆ. ಇದ್ರದ್ದು ನಿಮ್ಗೆ ಇಂಡಿಗ್ರೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಗ್ರನೈಟ್ ಪೌಡರ್, ಲಾವಾ ಸ್ಟೋನ್ ಪೌಡರ್ ಪ್ಲಸ್ ಸಿಲಿಕಾನ್ ಹಾಕಿ ಕಂಪ್ರೆಸ್ ಮಾಡ್ತಾರೆ. ಎಷ್ಟು ಕಂಪ್ರೆಸ್ ಆಗುತ್ತೆ ಅಷ್ಟು. ಸೊ ನೀವು ಎಷ್ಟು ಕಂಪ್ರೆಸ್ ಮಾಡ್ತೀರಾ ಆ ಸ್ಟೋನ್ ಅಷ್ಟು ಸಾಲಿಡ್ ಆಗುತ್ತೆ. ಸೊ ನಾನ್ ಪೋರಸ್ ಮೆಟೀರಿಯಲ್ ಇದು. ಇದರಲ್ಲಿ ನಮ್ಮಲ್ಲಿ 4 ರಿಂದ 5 ಬ್ರ್ಯಾಂಡ್ ಇದಾವೆ ನಮ್ಮಲ್ಲಿ. ಸೊ ಇದು ಕಲಿಂಗ ಸ್ಟೋನ್ ಅಂತ ಹೇಳ್ತೀವಿ, ವೆಲ್ ನೌನ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸರಿನಾ. ನೆಕ್ಸ್ಟ್ ನಮ್ಮಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ್ಯಾಮ್ರೋಲಾ ಅಂತಾನು ಒಂದಿದೆ. ಸೊ ಕ್ಯಾಮ್ರೋಲಾ. ಸೊ ಕ್ಯಾಮ್ರೋಲಾದಲ್ಲೂ ನಿಮ್ಗೆ ತುಂಬಾ ವೇರಿಯಂಟ್ಸ್ ಬರುತ್ತೆ. ಸೊ ಯಾವ ವೇರಿಯಂಟ್ಸ್ ನಮ್ಮ ಕಲಿಂಗದಲ್ಲಿ ಇಲ್ಲ ಆ ವೇರಿಯಂಟ್ಸ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಖಂಡಿತ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೆಟೀರಿಯಲ್ ಇದು. ಎಕ್ಸ್ಪೋರ್ಟ್ ಕ್ವಾಲಿಟಿ ವಿವಾ
ವಿವಾ ಓಕೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೆಟೀರಿಯಲ್ ಇದು. ಕಲಿಂಗ ಅಷ್ಟೇ ಪ್ರೈಸ್ ಇರುತ್ತೆ ನಿಮಗೆ ಇದು, ಬಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೆಟೀರಿಯಲ್ ಇದು. ಸರಿನಾ? ಇದು ನಿಮಗೆ ಬ್ರ್ಯಾಂಡಿಂಗ್ ಇಲ್ಲ, ಬಟ್ ಇಟ್ ಈಸ್ ಬೆಟರ್ ದನ್ ಕಲಿಂಗ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು, ಬೆಟರ್ ದನ್ ಕಲಿಂಗ. ಚೆನ್ನಾಗಿದೆ ಇದು, ಅದಕ್ಕಿಂತ ಚೆನ್ನಾಗಿದೆ, ಬಟ್ ಬ್ರ್ಯಾಂಡಿಂಗ್ ಇಲ್ಲ. ಇಲ್ಲಿ ನೀವು ಏನು ಅಂದ್ರೆ ನಾವು ಜಾಗ್ವರ್, ಕೋಲರ್ ತುಂಬಾ ಕೇಳಿರ್ತೀವಿ, ಬಟ್ ದೇರ್ ಇಸ್ ಒನ್ ಬ್ರ್ಯಾಂಡ್ ಜೆಸ್ಸಿ. ಜೆಸ್ಸಿ ಅಂತ ಒಂದು ಬ್ರ್ಯಾಂಡ್ ಇದೆ. ಜೆಸ್ಸಿ ಒಂದೇ ಒಂದು ಟ್ಯಾಬ್ ಬಂದು 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ. ಅದಕ್ಕೆ ಒಂದು ಬ್ರ್ಯಾಂಡ್ ಇಲ್ಲ, ಏನೂ ಇಲ್ಲ. ಅದು ಹೈ ಎಂಡ್ ಜನಗಳಿಗೆ ಮಾತ್ರ ಗೊತ್ತದು. ಗೊತ್ತಾಯ್ತಾ? ಹಾಗೆ ಅದು ಬ್ರ್ಯಾಂಡಿಂಗ್ ಮಾಡಿಲ್ಲ ಅವರು. ಆ ರೀತಿ ಮೆಟೀರಿಯಲ್ ಇದು ವಿವಾ ಅನ್ನೋದು. ಸರಿನಾ? ನೆಕ್ಸ್ಟ್ ನಮ್ಮಲ್ಲಿ AGL ಇದೆ. AGL. ಸೊ ಈ AGL ಅಲ್ಲಿ ನಿಮಗೆ ತುಂಬಾ ಎತ್ನಿಕ್ ಕಲರ್ಸ್ ಎಲ್ಲ ಬರುತ್ತೆ. ಸೊ ಎತ್ನಿಕ್ ಕಲರ್ಸ್ ನೋಡ್ತಾ ಇದೀರಲ್ಲ, ಇದು ಕ್ರಿಸ್ಟಲ್ ಸೀರೀಸ್ ಎಲ್ಲ ಇದೆ. ಈ ತರ ತುಂಬಾ ಬ್ಯೂಟಿಫುಲ್ ಕ್ವಾಡ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ನಮ್ಮಲ್ಲಿ ಇನ್ನೊಂದು ಮೆಟೀರಿಯಲ್ ಕ್ಯೂರಾಕ್ಸ್ ಅಂತ ಇದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀವಿ. ಕ್ಯೂರಾಕ್ಸ್ ಕೆಲವೊಂದು ಡಿಸೈನ್ಸ್ ಅಪ್ಡೇಟ್ ಮಾಡಿದೀವಿ. ಸರಿನಾ? ಈ ಮೆಟೀರಿಯಲ್ಸ್ ನಿಮಗೆ ಸಿಗುತ್ತೆ. ಸರ್ ನಮ್ಮಲ್ಲಿ ನೀವು ಏನೇ ಮೆಟೀರಿಯಲ್ ನೋಡಿದ್ರು ಕ್ವಾಲಿಟಿ ಈಕ್ವಾಲಿಟಿ ಇರುತ್ತೆ. ಗೊತ್ತಾಯ್ತಲ್ಲ? ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ಸೊ ಈಗ ತುಂಬಾ ಜನ ನೋಡ್ತಾ ಇದ್ದೀರಾ, ಸರ್ ಎಲ್ಲ ಹೇಳಿದ್ರಿ ಕರೆಕ್ಟು, ನಿಮ್ಮ ಅಂಗಡಿ ಹೇಗೆ ಬರ್ಬೋದು ಅಂತ ತುಂಬಾ ಜನಕ್ಕೆ ಒಂದು ಕ್ವಶನ್ ಇರುತ್ತೆ. ಎಲ್ಲಿ ನಿಮ್ಮ ಅಂಗಡಿ ಇದೆ, ಹೇಗೆ ಬರ್ಬೋದು ನಾವು ಅಂತ. ಸೊ ನಮ್ಮ ಅಂಗಡಿ ರಾಂಪುರ ಅನ್ನೋ ಏರಿಯಾದಲ್ಲಿ ಇದೆ. ಸೊ ರಾಂಪುರ ಬೆಂಗಳೂರಲ್ಲಿ ಇದೆ. ಸೊ ಬೆಂಗಳೂರಲ್ಲಿ ಬಿದರಹಳ್ಳಿ ಮೇನ್ ರೋಡ್ ಅಲ್ಲಿ ರಾಂಪುರ ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಯಾರು ಹೊಸಕೋಟೆ ಸೈಡು ಆ ಕಡೆಯಿಂದ ಬರೋರು ನಮ್ಗೆ ಆವಳಹಳ್ಳಿ ಮೇನ್ ರೋಡ್ ಇಂದ ಬರ್ಬೋದು. ಕರೆಕ್ಟ್. ಅಲ್ಲಿ ನಮ್ಗೆ ಭರತ್ ಪೆಟ್ರೋಲ್ ಬಂಕ್ ಬರುತ್ತೆ ಬಿಡ್ರಲ್ಲಿ ಹತ್ರ. ಸೊ ಅಲ್ಲಿ ರೀಸೆಂಟ್ ಆಗಿ ಒಂದು ಮುಳ್ಬಾಗ್ಲು ಕ್ಲೈಂಟು ಬಂದಿದ್ರು. ಓಕೆನಾ? ಸೊ ಆವಳಹಳ್ಳಿಯಿಂದ ಬಂದು ನಮ್ಮ ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ನಮ್ಮ ಅಂಗಡಿ ಇದೆ. ನೆಕ್ಸ್ಟ್ ಯಲಂಕ ಸೈಡು, ವಿದ್ಯಾರಣ್ಯಪುರ ಸೈಡು, ಈ ಕಡೆಯಿಂದ ಬರೋರು ನಮಗೆ ನಾವು ಜಕ್ಕೂರ್ ಮೇಲಿಂದ ಬರ್ಬೋದು. ಜಕ್ಕೂರು ಹೊರಮಾವು ರೋಡ್ ಇಂದ ಬರ್ಬೋದು. ಹೀಗೆ ಬರ್ಬೋದು. ನೆಕ್ಸ್ಟ್ ಬನಶಂಕರಿ ಕನಕಪುರ ಮೇನ್ ರೋಡು, ನಮ್ಮ ಬನ್ನೇರ್ಘಟ್ಟ ರೋಡ್ ಈ ಕಡೆಯಿಂದ ಬರೋರೆಲ್ಲರೂ ನಮಗೆ ಬಾಣಸವಾಡಿ ಮುಖಾಂತರ ಹೊರಮಾವು ರೋಡಿಂದ ನಮ್ಮ ಹತ್ರಕ್ಕೆ ಬರ್ಬೋದು, ರೀಚ್ ಆಗ್ಬೋದು. ನೆಕ್ಸ್ಟ್ ಈ ಕಡೆ ವೈಟ್ ಫೀಲ್ಡ್ ಮಹದೇವಪುರ ಹಿಂದೆಗಡೆಯಿಂದ ಬರೋರು KR ಪುರ ಮೇಲೆ ಬಂದು ಹೊರಮಾವು ಮೇಲಿಂದ ಬರ್ಬೋದು. ಸೊ ಹೀಗೆ ನಮ್ಮ ಅಂಗಡಿಗೆ ವಿಸಿಟ್ ಮಾಡ್ಬೋದು. ದಯವಿಟ್ಟು ವಿಸಿಟ್ ಮಾಡಿ. ಟೈಮಿಂಗ್ ಸರ್ ಟೈಮಿಂಗ್ಸ್ ನೀವು ಕೇಳಿದ್ರೆ ನಾವು 9 ಗಂಟೆ ಸರ್, ಬೆಳಗ್ಗೆ 9 ಗಂಟೆ, 9 ಗಂಟೆಯಿಂದ ಸಂಜೆ 6 ಗಂಟೆ. ಸರಿನಾ? ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಕಲ್ಲನ್ನ ನೀವು ಯಾವಾಗ ನೋಡಬೇಕು ಅಂದ್ರೆ ಸನ್ಲೈಟ್ ಅಲ್ಲಿ ನೋಡಬೇಕು, ಬೆಳಕಲ್ಲಿ. ಅವಾಗಲೇ ಅದ್ರ ಬ್ಯೂಟಿ ಗೊತ್ತಾಗೋದು. ಸೊ ಒಂದು 4 ರಿಂದ 5 ಗಂಟೆ ಒಳಗಡೆ ನಿಮ್ ಶಾಪಿಂಗ್ ಮುಗಿಸ್ಕೊಂಡ್ರೆ ತುಂಬಾ ಉತ್ತಮ. ಅದು 6 ಗಂಟೆ ಮೇಲೆ 7 ಗಂಟೆ ಮೇಲೆ 8 ಗಂಟೆ ಮೇಲೆ ನಾನು ಬಂದು ನೋಡ್ತೀನಿ ಅಂದ್ರೆ ಕತ್ಲಲ್ಲೇ ಬೇರೆ ತರ ಕಾಣುತ್ತೆ, ಮತ್ತೆ ನಿಮ್ ಮನೆಗೆ ಬಂದ್ಮೇಲೆ ಬೇರೆ ತರ ಕಾಣುತ್ತೆ ಮೆಟೀರಿಯಲ್. ಓಕೆನಾ? ಡನ್. ಇದು ಸೋಷಿಯಲ್ ಮೀಡಿಯಾ ನಿಮ್ದು? ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಸರ್ ನಮ್ದು ಸ್ಕೋಪ್ ಅಂತ ಒಂದು ಯೂಟ್ಯೂಬ್ ಚಾನಲ್ಲು ಇದೆ. ನೀವು ಅದರಲ್ಲಿ ನಮ್ಮ ಸುಪೀರಿಯರ್ ನನಗಿನ್ನ ತುಂಬಾ ನಾಲೆಜ್ ಪರ್ಸನ್ಸ್ ಎಲ್ಲ ತುಂಬಾ ವಿಡಿಯೋಸ್ ಮಾಡಿ ಹಾಕಿದ್ದಾರೆ. ನೆಕ್ಸ್ಟ್ ನಮ್ದು ಫೇಸ್ಬುಕ್ ಅಲ್ಲೂ ಇದೆ, ಸ್ಕೋಪ್ ಗ್ರನೈಟ್ ಅಂಡ್ ಮಾರ್ಬಲ್ ಅಂತ ನೋಡಿದ್ರೆ ನಿಮ್ಗೆ ಪ್ರತಿಯೊಂದು ನ್ಯೂ ಅಪ್ಡೇಟ್ಸ್ ಎಲ್ಲ ನಾವು ಅದ್ರಲ್ಲಿ ಕೊಡ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ, ಯಾವ್ದಾದ್ರು ಹೊಸ ಮಾರ್ಬಲ್ ಬಂದ್ರೆ ಪ್ರೈಸ್ ಜೊತೆಗೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಈ ಪೇಜಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ತುಂಬಾ ಉತ್ತಮ. ಏನು ಅಂದ್ರೆ ನಿಮಗೆ ಹೊಸ ಮಾರ್ಬಲ್ ನೀವು ಕೂತಿದ್ದಲ್ಲೇ ಸ್ಕೋಪಲ್ಲಿ ಹೊಸ ಮಾರ್ಬಲ್ ಬಂತು ನೋಡಮ್ಮ ಅಂತ ನೋಟಿಫಿಕೇಶನ್. ಹೌದು, ಖಂಡಿತ ಸರ್. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಕಲ್ ತೋರಿಸಿದ್ರಿ, ನಾಲೆಜ್ ಕೊಟ್ರಿ, ಪ್ರತಿಯೊಂದನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ವಿಡಿಯೋ ಎಂಡಿಂಗ್ ಅಲ್ಲಿ ಒಂದು ಮಾತು ಹೇಳ್ತೀನಿ ಸರ್. ಸ್ಕೋಪ್ ಅಲ್ಲಿ ನೀವು ಕಲ್ಲನ್ನ ಪರ್ಚೇಸ್ ಮಾಡಿದ್ರೆ ನೀವು ಕಲ್ಲು ತಗೊಂಡ್ ಹೋಗ್ತಾ ಇಲ್ಲ, ಮನಃಶಾಂತಿಯನ್ನ ತಗೊಂಡ್ ಹೋಗ್ತೀರಾ, ಪೀಸ್ ಆಫ್ ಮೈಂಡ್ ತಗೊಂಡ್ ಹೋಗ್ತೀವಿ. ಯು ವಿಲ್ ನಾಟ್ ಬೈ ಎ ಸ್ಟೋನ್, ಯು ವಿಲ್ ಬೈ ಎ ಪೀಸ್ ಆಫ್ ಮೈಂಡ್. ಸೂಪರ್ ಆಗಿ ಹೇಳಿದ್ರಿ. ಅದು ಎಲ್ಲಿ? ಸ್ಕೋಪ್ ಅಲ್ಲಿ ಮಾತ್ರ. ಎಸ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.